ನಮಸ್ಕಾರ ಸ್ನೇಹಿತರೆ ವಾರದ ಪ್ರಮುಖ ಪ್ರಚಲಿತ ವಿದ್ಯಮಾನಗಳು ನಾವೇನ್ ವಿಡಿಯೋ ಸರಣಿ ಮಾಡ್ತಾ ಇದೀವಿ. ಸೊ 2 ವಾರದ್ದು ಒಟ್ಟಿಗೆ ತಗೊಂಡಿದೀನಿ, ಲಾಸ್ಟ್ ವೀಕ್ ಮಾಡಿರಲಿಲ್ಲ. ಹಾಗಾಗಿ ಮಾರ್ಚ್ 10th ಇಂದ 23rd ತನಕ ವೀಕ್ಲಿ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಆದ ಟಾಪಿಕ್ಸ್ ಗಳಿವೆ. ಮೋಸ್ಟ್ ಇಂಪಾರ್ಟೆಂಟ್ ಅನ್ನ ಡಿಸ್ಕಸ್ ಮಾಡ್ತೀನಿ ಈ ಒಂದು ಸೀರೀಸ್ ಅಲ್ಲಿ. ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥದ್ದು ಮಾತ್ರ ಈ ಸೀರೀಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ, ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಈ ಸೀರೀಸ್ ನಿಮ್ಗೆ KS ಮಾಡೋರ್ಗೆ, IAS ಮಾಡೋರ್ಗೆ, ಓಕೆ, ಗ್ರೂಪ್ A ಗ್ರೂಪ್ B ಮಾಡೋರ್ಗೆ, ಸೊ ಗ್ರೂಪ್ C ಎಲ್ಲರೂ ಕೂಡ ಹೆಲ್ಪ್ ಆಗುತ್ತೆ. ಅಂಡ್ ವೀಕ್ಲಿ ಕರೆಂಟ್ ಅಫೇರ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಮಂತ್ಲಿ ಕರೆಂಟ್ ಅಫೇರ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಸೊ ಎರಡೂ ಕೂಡ ತಾವು ನೋಡ್ಬೇಕಾಗತ್ತೆ ಎಕ್ಸಾಮ್ಸ್ಗೆ. ಓಕೆ, ಸೊ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಇಶ್ಯೂಸ್ ಗಳು, ಈ ತರ ಇರ್ತಕ್ಕಂಥದ್ದು ನಾವು ಡಿಸ್ಕಸ್ ಮಾಡ್ತೀವಿ. ಅಂಡ್ ಲಿಂಕ್ ನನ್ನ ಪ್ಲೇ ಲಿಸ್ಟ್ ಇದೆ, ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಪ್ಲೇ ಲಿಸ್ಟ್ ಲಿಂಕ್ ಇರುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಯಾಕಂದ್ರೆ PDF ನಿಮ್ಗೆ ನಮ್ಮ ಟೆಲಿಗ್ರಾಮ್ ಸಿಗುತ್ತೆ. ಓಕೆ, ಸೊ ಬನ್ನಿ ಹಾಗಾದ್ರೆ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಲಿಂಕ್ಸ್ ಎಲ್ಲ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಫಸ್ಟ್ ನಾನು CAA ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸಿಟಿಸನ್ ಅಮೆಂಡ್ಮೆಂಟ್ ರೂಲ್ಸ್ ನ ನಿಯಮಗಳನ್ನ ನೋಟಿಫೈ ಮಾಡಿದೆ ಕೇಂದ್ರ ಸರ್ಕಾರ. ಸೊ ಇದ್ರ ಬಗ್ಗೆ ತುಂಬಾ ಕ್ವಶನ್ಸ್ ಬರುತ್ತೆ. ಹಾಗಾಗಿ ಫಸ್ಟ್ ಇದು ಕ್ವಶನ್ಸ್ ತಗೊಳಕ್ಕಿಂತ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಏನೋ ಇದು ರೂಲ್ಸ್, ಏನಿದೆ ರೂಲ್ಸ್ ಅಲ್ಲಿ, ಹೆಂಗ್ ಅಪ್ಲೈ ಮಾಡೋದು, ಯಾರ್ಯಾರು ಇದಕ್ ಬರ್ತಾರೆ, ಯಾರ್ಯಾರು ಬರಲ್ಲ, ಎಕ್ಸಾಮ್ಷನ್ಸ್ ಯಾರ್ಯಾರು, ಸೊ ಎಲ್ಲ ಕೂಡ ಡಿಸ್ಕಸ್ ಮಾಡೋಣ. ನಿಮ್ಗೆ ಗೊತ್ತಿದೆ 2019ರಲ್ಲಿ ಈ ಒಂದು CA ಸಿಟಿಸನ್ ಅಮೆಂಡ್ಮೆಂಟ್ ರೂಲ್ಸ್ ಕಾಯ್ದೆ ಆಗುತ್ತೆ. ಓಕೆ, ರಾಷ್ಟ್ರಪತಿಗಳ ಅಂಕಿತ ಕೂಡ ಆಗ್ತಾರೆ, ಇದಕ್ಕೆಲ್ಲ ಸ್ಟ್ರೈಕ್ಗಳು ನಡೆದಿವೆ, ಆಗುತ್ತೆ. ಸೊ ಎಲ್ಲ ನಿಮ್ಗೆ ಗೊತ್ತಿದೆ. ಈ ರೂಲ್ಸ್ ಏನ್ ಇವಾಗ ನೋಟಿಫೈ ಮಾಡಿದೆ, ಅದಕ್ಕಿಂತ ಮುಂಚೆ ನೀವು ಈ ಸಿಟಿಸನ್ ಅಮೆಂಡ್ಮೆಂಟ್ ರೂಲ್, ಪೌರತ್ವ ತಿದ್ದುಪಡಿ ಆಕ್ಟ್ ಏನಿದೆ 2019, ಇದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಏನ್ ಹೇಳುತ್ತೆ ಈ ಕಾಯ್ದೆ? ನಮ್ಮ ಪಕ್ಕದ ನೆರೆಯ ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರಗಳಾದ ಪಾಕಿಸ್ತಾನ, ಬಾಂಗ್ಲಾ ಮತ್ತೆ ಅಫ್ಘಾನಿಸ್ತಾನದಿಂದ ಎದುರುಕೊಂಡು ಅಥವಾ ನಿರಾಶ್ರಿತರಾಗಿ ಅಥವಾ ಕಿರುಕುಳದಿಂದ ವಲಸೆ ಬಂದಿರತಕ್ಕಂತ ಈ ರಾಷ್ಟ್ರಗಳ ಅಲ್ಪಸಂಖ್ಯಾತರು, ಅಂದ್ರೆ ಹಿಂದೂಗಳು, ಸಿಖ್ಖರು, ಬೌದ್ಧರು, ಜೈನರು, ಪಾರ್ಸಿಗಳು, ಕ್ರಿಶ್ಚಿಯನ್ನರು. ವೆರಿ ಇಂಪಾರ್ಟೆಂಟ್ ಸರ್. ಇಲ್ಲಿ ಅಲ್ಪಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತರು ಯಾರು ಅಂದ್ರೆ ಹಿಂದೂಗಳು, ಸಿಖ್ಖರು, ಬೌದ್ಧರು, ಜೈನರು, ಪಾರ್ಸಿ ಮತ್ತೆ ಕ್ರಿಶ್ಚಿಯನ್, 6 ಧರ್ಮಗಳನ್ನ ಇಲ್ಲಿ ಅವರು ಹೇಳ್ತಾರೆ. ಸೊ ಇವ್ರಿಗೆ ಪೌರತ್ವವನ್ನ ಕೊಡ್ತಕ್ಕಂಥದ್ದು. ಸುಮ್ಮನೆ ಬಂದ ತಕ್ಷಣ ಪೌರತ್ವ ಸಿಗುತ್ತಾ? ಇಲ್ಲ. ನಮ್ ಪೌರತ್ವ ಕಾಯ್ದೆ 1955 ಏನ್ ಹೇಳುತ್ತೆ, ಸೊ ಅದರಲ್ಲಿ ಸ್ವಲ್ಪ ತಿದ್ದುಪಡಿ ಮಾಡಿದ್ದಾರೆ. ಓಕೆ, ಇದೊಂದು ಡೇಟ್ ಕೊಟ್ಟಿದ್ದಾರೆ. ಅಂಡ್ ಇವರು ಬಂದವರು ಯಾವಾಗ ಬೇಕಾದ್ರೂ ಬರ್ಬೋದಾ, ಅದಕ್ಕೊಂದು ಕಟ್ ಆಫ್ ಡೇಟ್ ಇಟ್ಟಿದ್ದಾರೆ. ಡಿಸೆಂಬರ್ 31, 2014, ಅಂದ್ರೆ 2014ರ ಕೊನೆಯ ದಿನವಾದ ಡಿಸೆಂಬರ್ 31st ಒಳಗೆ ಯಾರ್ಯಾರು ಬಂದಿದ್ದಾರೆ ಈ 3 ಮುಸ್ಲಿಂ ರಾಷ್ಟ್ರಗಳಿಂದ ಅಲ್ಪಸಂಖ್ಯಾತರು. ಈಗ ಮುಸ್ಲಿಂ ರಾಷ್ಟ್ರ ಅಂದ್ರೆ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಹಿಂದೂ, ಸಿಖ್, ಬೌದ್ಧ, ಜೈನ, ಪಾರ್ಸಿ, ಕ್ರಿಶ್ಚಿಯನ್. ಸೊ ಇವ್ರಿಗೆ ಓಕೆ. ಬಟ್ ಇಲ್ಲಿ ಏನ್ ಮುಖ್ಯವಾಗಿ ಮಾಡಿದ್ದಾರೆ ಅಂದ್ರೆ ಡೇಟ್ ಒಂದು, ಇನ್ನೊಂದು ನಮ್ಮ ಈ ಒಂದು ಕಾಯ್ದೆ ಅಡಿ ಬೈ ನ್ಯಾಚುರಲೈಸೇಷನ್, ಓಕೆ, ನೈಸರ್ಗಿಕವಾಗಿ ಪೌರತ್ವ ತಗೋಬೇಕು, ಭಾರತದಲ್ಲಿ ಉಳ್ಕೊಂಡು ಹೊರದೇಶದಿಂದ ಬಂದಿರೋರು, ಈ ತರ ಬಂದಿರೋರು ಅಂದ್ರೆ 11 ವರ್ಷ ಕಾಯ್ಬೇಕಾಗ್ತಿತ್ತು. ಅದನ್ನ 5 ವರ್ಷಕ್ಕೆ ಇಳಿಸಿದ್ದಾರೆ ಈ ಕಾಯ್ದೆ ಅಡಿಯಲ್ಲಿ. ಓಕೆ, ಈ CAA 2019 ಅಮೆಂಡ್ಮೆಂಟ್ ಕಾಯ್ದೆ, ತಿದ್ದುಪಡಿ ಕಾಯ್ದೆ ಏನಿದೆಯಲ್ಲ, ತಿದ್ದುಪಡಿನ 1955 ಕಾಯ್ದೆನ ತಿದ್ದುಪಡಿ ಮಾಡಿರ್ತಕ್ಕಂಥದ್ದು. ಅಂದ್ರೆ 5 ವರ್ಷಕ್ಕೆ ಇಳಿಸಿದ್ದಾರೆ. ಈ ವಲಸೆ ಬಂದಿರತಕ್ಕಂತ ಧಾರ್ಮಿಕ ಕಿರುಕುಳ ಅಲ್ಪಸಂಖ್ಯಾತರಿಗೆ 11 ಇಲ್ಲ, ಈಗ 5 ವರ್ಷ. ಬೈ ನೈಸರ್ಗೀಕರಣ, ನ್ಯಾಚುರಲೈಸೇಷನ್, ಬೈ ಸ್ವಾಭಾವಿಕವಾಗಿ ಅಮೆಂಡ್ಮೆಂಟ್ ಏನು ಸಿಟಿಸನ್ಶಿಪ್ ತಗೋಬೇಕು ಅಂದ್ರೆ ಕಂಟಿನ್ಯೂಸ್ 5 ವರ್ಷ ಇದ್ರೆ ಸಾಕು, ಕಂಟಿನ್ಯೂಸ್ 11 ವರ್ಷ ಇರಬೇಕು ಅಂತ ಏನಿಲ್ಲ. ಓಕೆ, ಸೊ ಇದ್ರಲ್ಲಿ 1955ರ ಕಾಯ್ದೆ ತಿದ್ದುಪಡಿ ಮಾಡಿದ್ದಾರೆ ಅನ್ನಲ್ಲ, ಯಾವ್ದು ಅಂದ್ರೆ ಸೆಕ್ಷನ್, ಆ ಕಾಯ್ದೆಯಲ್ಲಿ ಸೆಕ್ಷನ್ 6B ಅಂತ ಇದೆ. ಸೊ ಅದನ್ನು ತಿದ್ದುಪಡಿ ಮಾಡಿ ಇದ್ರ ಪ್ರಕಾರ ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ನೀವು ಎಲ್ಲಿಂದ ಬಂದಿದ್ದೀರಾ, ಪಾಕಿಸ್ತಾನ ಬಂದಿದ್ದೀರಾ, ಬಾಂಗ್ಲಾದ ಬಂದಿದ್ದೀರಾ, ಅಫ್ಘಾನಿಸ್ತಾನ ಬಂದಿದ್ದೀರಾ, ನಿಮ್ಮ ಆರಿಜಿನ್ ಯಾವ ಕಂಟ್ರಿ, ನಿಮ್ಮ ಧರ್ಮ ಏನೋ, ಡೇಟ್ ಆಫ್ ಎಂಟ್ರಿ ಇಂಡಿಯಾಗೆ ಯಾವಾಗ ಬಂದ್ವಿ, ಮತ್ತೆ ಇಂಡಿಯನ್ ಲ್ಯಾಂಗ್ವೇಜ್ ನಿಮ್ಗೆ ಏನ್ ಗೊತ್ತಿದೆ, ಇದನ್ನೆಲ್ಲ ನೀವು ಈ ಒಂದು ಕಾಯ್ದೆ ಅಡಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಮೆನ್ಷನ್ ಮಾಡ್ಲೇಬೇಕು. ನೀವು 5 ವರ್ಷ 11 ವರ್ಷದಿಂದ ಅಂದ್ರೆ ಭಾರತದ ಯಾವ್ದಾರ ಒಂದು ಲ್ಯಾಂಗ್ವೇಜ್ ಕಲ್ತಿರ್ತೀರಾ, ಆ ಕಲ್ತಿರ್ಲೇಬೇಕು, ಅದನ್ನು ಕೂಡ ನೀವು ಮೆನ್ಷನ್ ಮಾಡಬೇಕು. ಓಕೆ, ಸೊ ಈಗ ಕಾಯ್ದೆ ಬಗ್ಗೆ ನಾವು ತಿಳ್ಕೊಂಡ್ವಿ. ಈ ನಿಯಮ ರೂಲ್ಸ್ ಏನು, ಈಗ 2024 ಎಲೆಕ್ಷನ್ ಹತ್ರ ಇದೆ, ಮಾರ್ಚ್ 11 ರೂಲ್ಸ್ ನ ಬಿಡುಗಡೆ ಮಾಡಿದ್ದಾರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಂದ. ಓಕೆ, 2024. ಸೊ ಈ ರೂಲ್ಸ್ ಏನಿದೆಯಲ್ಲ ಸರ್ 2024, ಈ ನಿಯಮಗಳು ಏನೇನಿದೆ, ಈ ನಿಯಮ ಅಪ್ಲಿಕೇಶನ್ ಹೆಂಗ್ ಹಾಕ್ಬೇಕು, ಪ್ರೊಸೀಜರ್ ಏನು, ಯಾರು ಅಪ್ಲೈ ಮಾಡಬೇಕು, ಏನ್ ಡಾಕ್ಯುಮೆಂಟ್ ಇರಬೇಕು, ಸೊ ಓಕೆ, ಇವೆಲ್ಲ ಮುಖ್ಯವಾಗಿ ತಿಳ್ಕೊಬೇಕು. ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಕ್ವಶನ್ ಕೂಡ ಬರ್ಬೋದು.
ಸಿ ಇಲ್ಲಿ ಈ ಒಂದು ಕಾಯ್ದೆ ಅಡಿ ಅಪ್ಲಿಕೇಶನ್ ಪ್ರಕ್ರಿಯೆ ಏನಿದೆ ರೂಲ್ಸ್ ಪ್ರಕಾರ ಇವರೇನು ಇವಾಗ ಮಾಡಿದ್ದಾರೆ, ಆನ್ಲೈನ್ ಮುಖಾಂತರ ಕೇಂದ್ರ ಸರ್ಕಾರ ಇವೆಲ್ಲ ಆನ್ಲೈನ್ ಮಾಡಿದ್ದಾರೆ. ಈ ಆನ್ಲೈನ್ ಕೇಂದ್ರ ಸರ್ಕಾರಕ್ಕೆ ಏನ್ ಸಲ್ಲಿಸ್ತೀವಲ್ಲ, ಡಿಸ್ಟಿಕ್ ಲೆವೆಲ್ ಕಮಿಟಿ ಇರುತ್ತೆ, ಜಿಲ್ಲಾ ಮಟ್ಟದ ಸಮಿತಿ ಮೂಲಕ ಈ ಒಂದು ಆನ್ಲೈನ್ ಮುಖಾಂತರ ಇದನ್ನ ನಾವು ಸಲ್ಲಿಸಬೇಕಾಗುತ್ತೆ, ಕೇಂದ್ರ ಸರ್ಕಾರಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಯಾರೋ ಸಿಟಿಸನ್ಶಿಪ್ ಪೌರತ್ವ ತಗೋಬೇಕು ಅಂತ. ಯಾಕೆ ಸರ್ ಕೇಂದ್ರ ಸರ್ಕಾರ? ನಿಮ್ಗೆ ಗೊತ್ತಿದೆ, ಸಿಟಿಸನ್ಶಿಪ್ ಯಾವ ಲಿಸ್ಟ್ ಅಲ್ಲಿ ಬರುತ್ತೆ? ಕೇಂದ್ರ ಪಟ್ಟಿಯಲ್ಲಿ ಬರುತ್ತೆ, ಯೂನಿಯನ್ ಲಿಸ್ಟ್. ಇವೆಲ್ಲ ನೋಡಿ, ಇವೆಲ್ಲ ಇದೆಯಲ್ಲ, ಇವೆಲ್ಲ ಎಕ್ಸಾಂಪಲ್ ಕೇಳ್ತಕ್ಕಂಥದ್ದು ಸ್ನೇಹಿತರೆ. ಓಕೆ, ಇನ್ನು ಅರ್ಜಿದಾರರು ಯಾರಾಗ್ಬೋದು? ನಾನು ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ, ಕನ್ನಡದಲ್ಲಿ ಕೊಟ್ಟಿದ್ದೀನಿ. ಓಕೆ, ಯಾರ್ಯಾರು ಅಂದ್ರೆ ಭಾರತದ ಆರಿಜಿನ್, ಮೂಲ. ನೋಡಿ ನಿಮ್ಗೆ ಗೊತ್ತಿದೆ, ಸಿಟಿಸನ್ಶಿಪ್ ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಬೇರೆ ಬೇರೆ ಒಂದು ಇದರಲ್ಲಿ ಹೇಳ್ತಾ ಹೋಗುತ್ತೆ. 5ರಿಂದ 11 ಆರ್ಟಿಕಲ್ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು ಸಿಟಿಸನ್ಶಿಪ್ ಬಗ್ಗೆ ಮಾತಾಡುತ್ತೆ, ಪೌರತ್ವ ಬಗ್ಗೆ ಮಾತಾಡುತ್ತೆ. ಭಾಗ 2ರಲ್ಲಿ ಬರುತ್ತೆ. ಓಕೆ, ಇದರಲ್ಲಿ 5ರಿಂದ 11 ಇದೆಯಲ್ಲ, ಈ 5 ವಿಧಿ ಮತ್ತು 11 ವಿಧಿಗಳು ಬೇರೆ ಬೇರೆ ಹೇಳುತ್ತೆ. 1900 ಸ್ವತಂತ್ರ ಬಂದಾಗ ಯಾವ ಒಂದು ಇವ್ರಿಗೆ ಭಾರತೀಯರು ಅಂತ ಕನ್ಸಿಡರ್ ಮಾಡ್ತೀವಿ. ಸ್ವತಂತ್ರದ ಪೂರ್ವದಲ್ಲಿ ಇರತಕ್ಕಂಥವ್ರು ಭಾರತಕ್ಕೆ ಬಂದಾಗ, ಸ್ವತಂತ್ರ ಬಂದಾಗ ಅವಾಗ ಯಾವ ರೀತಿ ಕನ್ಸಿಡರ್ ಮಾಡ್ತೀವಿ. ಸ್ವತಂತ್ರ ಬಂದ ನಂತರ 1947 ನಂತರ, ಅಥವಾ ಪಾಕಿಸ್ತಾನದಿಂದ ವಲಸೆ ಬಂದ ನಂತರ, ಯಾಕಂದ್ರೆ ನಾನು 1947 ಪಾಕಿಸ್ತಾನ ಭಾರತ ಆಗುತ್ತೆ. ನೋಡಿ, 5ನೇ ವಿಧಿ ಏನಂತೆ, ಸಂವಿಧಾನ ಪ್ರಾರಂಭದಲ್ಲಿ ಪೌರತ್ವ. 6ನೇದು ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದ ವ್ಯಕ್ತಿಗಳ ಪೌರತ್ವ. 8ನೇದು ಭಾರತಕ್ಕೆ ಹೊರಗೆ ವಾಸಿಸುವ ಭಾರತೀಯ ಮೂಲದ ವ್ಯಕ್ತಿಗಳಾಗೆ ವಾಪಸ್ ಬರ್ತೀನಿ ಅಂದ್ರೆ ಅವ್ರಿಗೆ ಪೌರತ್ವದ ಹಕ್ಕುಗಳು ಹೆಂಗೆ? ಅರ್ಥ ಆಗ್ತಿದೆಯಲ್ಲ? ಮೊದಲು ಅನ್ಡಿವೈಡೆಡ್ ಭಾರತದಲ್ಲಿ ಇರ್ತಾರೆ, ಈಗ ಕೆನಡಾ US ಅಲ್ಲಿ ಇರ್ತಾರೆ, ಡಿವೈಡ್ ಆಗಿ ಹೋಗಿದೆ. ಸೊ ಅವರು ಅನ್ಡಿವೈಡೆಡ್ ಅಂದಾಗ ಅವ್ರು ಪಾಕಿಸ್ತಾನದವರಾಗಿರ್ಬೋದು, ಬಟ್ ಪಾಕಿಸ್ತಾನ ಭಾರತನೇ ಆಗಿತ್ತು, ಅಖಂಡ ಭಾರತವಾಗಿತ್ತು. ಸೊ ಅವ್ರಿಗೆ ಹೆಂಗ್ ಕೊಡ್ಬೇಕು? ಅರ್ಥ ಆಗ್ತಿಲ್ಲ? ಈ ತರ 5ರಿಂದ 11 ವಿಧಿಗಳು ನಮ್ಮ ಆರ್ಟಿಕಲ್ಸ್, ನಮ್ಮ ಪೌರತ್ವದ ವಿವಿಧ ಒಂದು ಮಹಲುಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗುತ್ತೆ. ಓಕೆ, ಸಂವಿಧಾನ ಭಾಗ 2ರಲ್ಲಿ ಬರುತ್ತೆ. ಫೈನ್. ಸೊ ಹಾಗಾಗಿ ಇಲ್ಲಿ ಯಾರ್ಯಾರನ್ನ ಅರ್ಜಿದಾರ ಹಾಕ್ಬೋದು ಅಂದ್ರೆ, ಇಂಡಿವಿಜುವಲ್ಸ್ ಆಫ್ ಇಂಡಿಯನ್ ಆರಿಜಿನ್, ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಮೂಲದ ವ್ಯಕ್ತಿಗಳು. ನಾನು ಹೇಳ್ತೀನಲ್ಲ, ಈಗ ಅವ್ರ ತಂದೆ ಸ್ವತಂತ್ರದ ಬರಕ್ಕಿಂತ ಮುಂಚೆ ಭಾರತವರಾಗಿರ್ತಾರೆ, ಎಲ್ಲೋ ಹೊರಗ ದೇಶದಲ್ಲಿ ಹೋಗಿ ಓದಿ ಅಲ್ಲೇ ನೆಲೆಸ್ಬಿಟ್ಟಿರ್ತಾರೆ. ಈಗ ಅವರ ಮಕ್ಕಳಿದ್ರೆ, ಅವ್ರ ಹೆಂಡತಿ ಇದ್ರೆ, ಸ್ಪೌಸ್ ಆಫ್ ಇಂಡಿಯನ್ ಸಿಟಿಸನ್ಸ್, ಹೆಂಡತಿ, ಸಂಗಾತಿಗಳು, ಅವ್ರ ಹೆಂಡತಿ ಆಗಿರ್ಬೋದು, ಅಥವಾ ಭಾರತದಿಂದ ಮಹಿಳೆ ಆಗಿದ್ರೆ ಅವ್ನ್ ಗಂಡ. ಓಕೆ, ಮತ್ತೆ ಮೈನರ್ ಚಿಲ್ಡ್ರನ್ಸ್ ಇದ್ರೆ ಅವ್ರಿಗೆ ಇಂಡಿವಿಜುವಲ್ಸ್ ವಿತ್ ರಿಜಿಸ್ಟರ್ಡ್ ಇಂಡಿಯನ್ ಸಿಟಿಸನ್ ಪೇರೆಂಟ್ಸ್, ಅಂದ್ರೆ ಭಾರತದ ಪೇರೆಂಟ್ಸ್ ಗಳು ಸಿಟಿಸನ್ಸ್ ಆಗಿತ್ಕೊಂಡು ಹೊರದೇಶದಲ್ಲಿದ್ದು ಅವರ ಮಕ್ಕಳು ಯಾರು ಇದ್ರೆ ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ ಕಾರ್ಡ್ ಹೋಲ್ಡರ್ ಅಂತ ಕರಿತೀವಿ, ಅನಿವಾಸಿ ಭಾರತೀಯರು ಅಂತ ಕರಿತೀವಿ, ಸಾಗರೋತ್ತರ ಭಾರತೀಯರು ಅಂತ ಕರಿತೀವಿ. ಸೊ ಅವ್ರ ಆ ಒಂದು ಕಾರ್ಡ್ ಹೋಲ್ಡರ್ ಇದ್ರೆ ಅವರು ಕೂಡ ಅಪ್ಲೈ ಮಾಡಬಹುದು. ಓಕೆ, ಸೊ ಇವರನ್ನೆಲ್ಲರೂ ಕೂಡ ಇದರ ಅಡಿಯಲ್ಲಿ ಅಪ್ಲೈ ಮಾಡಬಹುದು. ಓಕೆ, ಸೊ ಅವರು ಇಲ್ಲಿ ಪ್ರಮುಖವಾಗಿ ಅನುಮತಿಸಲಾದ ದಾಖಲೆಗಳೇನು? ಓಕೆ, ಸೊ ಅಂದ್ರೆ ಇವರು ಇಂಡಿಯನ್ ಸಿಟಿಸನ್ಸ್ ಆಫ್ ಪೇರೆಂಟ್, ನಾನು ಅದನ್ನ ಹೇಳ್ತಾ ಇರೋದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಅವ್ರಿಗೆಲ್ಲ ಮಾಡೋದಾದ್ರೆ ಆಸ್ ಪರ್ ರೂಲ್ಸ್ ಪ್ರಕಾರ ಈ ಕಾಯ್ದೆ ಆಗ್ಬೇಕಾಗಿತ್ತು. ಹಾಗಾದ್ರೆ ಬರೀ ಹಿಂದೂ, ಕ್ರಿಶ್ಚಿಯನ್, ಸಿಖ್, ಪಾರ್ಸಿ ಇವ್ರು ಆಗ್ಬೇಕಾಗಿತ್ತು ಅಂದ್ರೆ, ನಾನು ನಿಮ್ಗೆ ಅದನ್ನೇ ಹೇಳಿದ್ದು. ನಮ್ಮ ಈ ಒಂದು ಆರ್ಟಿಕಲ್ ಅಡಿಯಲ್ಲಿ ಈಗ ಪಾಕಿಸ್ತಾನ ಅನ್ಡಿವೈಡೆಡ್ ಇಂಡಿಯಾ ಅಂತ ಏನಿದೆ, ಪಾಕಿಸ್ತಾನ ಕೂಡ ಇದೆ, ಭಾರತ ಕೂಡ ಇದೆ. ಇಲ್ಲಿದ್ದವರು ಪಾಕಿಸ್ತಾನ ಅವಾಗ ಭಾರತವಾಗಿತ್ತು, ಇಲ್ಲಿದ್ದವರು ಹೊರ ದೇಶದಲ್ಲಿ ಇರ್ತಾರೆ. ಓಕೆ, ಅವರು ನಮ್ ಪಾಕಿಸ್ತಾನಕ್ಕೆ ಹೋಗಕ್ಕೆ ಇಷ್ಟ, ಅನ್ಡಿವೈಡೆಡ್ ಭಾರತಕ್ಕೆ ಬರಕ್ಕೆ ಇಷ್ಟ. ಆ ವಿಧಿಗಳು, ಈ ಒಂದು ಆರ್ಟಿಕಲ್ಸ್ ಗಳು ಇದ್ರ ಅದನ್ನೇ ಡಿಸ್ಕಸ್ ಮಾಡುತ್ತೆ. ಸೊ ಅಂತವ್ರು ಅಪ್ಲೈ ಮಾಡಬಹುದು. ಈಗ ಅವ್ರು ಪಾಕಿಸ್ತಾನದಲ್ಲಿ ಇದ್ರೂ ಕೂಡ ಅವರ ತಂದೆ ತಾಯಿ 1947ಕ್ಕಿಂತ ಮುಂಚೆ ಅವ್ರು ಹೊರಗಡೆ ದೇಶದಲ್ಲಿ ಇದ್ರೆ ಅಲ್ವಾ, ಅರ್ಥ ಆಗ್ತಿದೆಯಲ್ಲ? ಆಮೇಲೆ ಡಿವೈಡ್ ಆಯ್ತು, ಆಗ ಪಾಕಿಸ್ತಾನಕ್ಕೆ ಹೋಗ್ಬೇಕಾ? ಇಲ್ಲ, ಅವ್ರು ಹೇಳ್ಬೋದು ನಾ ಅಖಂಡ ಭಾರತದಲ್ಲಿ ನಾನು ಭಾರತಕ್ಕೆ ಬರ್ತೀವಿ, ಪಾಕಿಸ್ತಾನಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ ಅನ್ಬೋದು ಅವರು. ಅರ್ಥ ಆಗ್ತಿದೆಯಲ್ಲ? ಸೊ ಅದಕ್ಕಾಗಿ ಇವ್ರನ್ನೆಲ್ಲಾನು ಕೂಡ ಅರ್ಜಿದಾರರು ಹಾಕ್ಬಹುದು. ಫೈನ್. ಸೊ ಈಗ ಅನುಮತಿಸುವ ದಾಖಲೆಗಳೇನು? ನಿಮ್ಮ ಈಗ ನೀವು ಹೊರಗಡೆ ದೇಶದಲ್ಲಿದ್ರೆ, ಯಾವ ದೇಶದಲ್ಲಿ ಇದ್ರೆ, ಓಕೆ, ಈ 3 ರಾಷ್ಟ್ರಗಳು ಅಂತಿದೆ. ನೀವು ಬಿಟ್ಟು ಮೊದ್ಲೇ ಅನ್ಡಿವೈಡಲ್ ಹೋಗಿದ್ರೆ ಆಗ ನಿಮ್ಗೆ ಏನಾದ್ರು ಡಾಕ್ಯುಮೆಂಟ್ ಇರ್ಲೇಬೇಕಲ್ಲ, ನಿಮ್ಮ ಮನೆದು ಒಂದು ಇದು, ಅಥವಾ ಆ ಸರ್ಕಾರ ಕೊಟ್ಟಿರ್ತಕ್ಕಂಥ ಯಾವ್ದಾದ್ರು ಪ್ರಾಧಿಕಾರ ನೀಡಲಾದ ಯಾವ್ದಾದ್ರು ಸ್ಲಿಪ್, ಮತ್ತೆ ಅಥವಾ ಬಾಡಿಗೆ ದಾಖಲೆಗಳು, ಗುರುತಿನ ಪತ್ರಗಳು, ಜನನ ಪ್ರಮಾಣ ಪತ್ರಗಳು, ಅಥವಾ ಯಾವ್ದೋ ಆ ಒಂದು ದೇಶದಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಯಾವ್ದಾದ್ರು ಒಂದು ಅಥವಾ ಶಾಲೆಯಲ್ಲಿ ಓದಿದ್ರೆ ಅದು ಶೈಕ್ಷಣಿಕ ಪ್ರಮಾಣ ಪತ್ರ. ಸೊ ಇದ್ರಲ್ಲಿ ಈ ದಾಖಲೆಗಳು ನಿಮ್ಗೆ ಯಾವ್ದಾದ್ರು ಒಂದು ಇರಬೇಕು. ಓಕೆ, ಇನ್ನು ಅರ್ಜಿ ಹಾಕ್ಬೇಕು. ಈಗ ನೀವು ಹಿಂದೂ ಆದ್ರೆ ಭಾರತದ ಹಿಂದೂ ಕಮ್ಯುನಿಟಿಯಿಂದ ಸಮುದಾಯಗಳು ಇರ್ತಾವಲ್ಲ, ಇಷ್ಟೊಂದು ಸಮುದಾಯಗಳು ಮಾಡ್ಕೊಂಡಿರ್ತಾರೆ. ನೀವು ಹೊರಗಡೆಯಿಂದ ಬಂದಿರ್ತೀರಾ, ಅಲ್ಲಿ ಆಶ್ರಯ ಪಡಿತೀರಾ. ಸೊ ಅಲ್ಲಿ ಆ ಸಮುದಾಯ ಹಿಂದೂನ, ಕ್ರಿಶ್ಚಿಯನ್ನ ಏನು ಅಂತ ಕೊಟ್ಟಿರ್ಬೇಕು ಅವರು. ಈಗ ಬೌದ್ಧ ಸಮುದಾಯದವ್ರು ನೀನ್ ಬೌದ್ಧ ಅಂತ ಹೇಳಿ ಅವನು ಸರ್ಟಿಫಿಕೇಟ್ ಕೊಟ್ಟಿರ್ಬೇಕು, ನೀನ್ ಜೈನ್ ಅಂತ ಕೊಟ್ಟಿರ್ಬೇಕು, ಪಾರ್ಸಿ ಅಂತ ಕೊಟ್ಟಿರ್ಬೇಕು, ಕ್ರಿಶ್ಚಿಯನ್ ಅಂತ ಕೊಟ್ಟಿರ್ಬೇಕು. ಅಂದ್ರೆ ಇಲ್ಲಿ
ಭಾರತದಲ್ಲಿ ಪ್ರತಿಷ್ಠಿತ ಸಮುದಾಯ ಸಂಸ್ಥೆಗಳು ಅಂತ ಏನ್ ಕರಿತೀವಿ, ಅವ್ರು ಕೊಟ್ಟಿರ್ತಕ್ಕಂಥ ಅರ್ಹತಾ ಪ್ರಮಾಣ ಪತ್ರ ನಿಮ್ಮ ಹತ್ರ ಇರಬೇಕು. ಅಂದ್ರೆ ನೀನ್ ಇದಕ್ಕೆ ಸೇರಿದ್ರು, ಈ ಕ್ರಿಶ್ಚಿಯನ್ ಮಿಷನರಿ ಇರುತ್ತೆ. ಎಸ್, ನೀವು ಆ ದೇಶಗಳಿಂದ ಭಾರತಕ್ಕೆ ಬಂದಿರ್ತೀರಾ, ಅಕ್ಕಪಕ್ಕದ ಈ 3 ರಾಷ್ಟ್ರಗಳಿಂದ ಓಡ್ ಬಂದಿರ್ತೀರಾ ಅಲ್ಲಿಂದ, ಅಥವಾ ಅಲ್ಲಿ ಇರಕ್ಕಾಗದೆ ಬಂದಿರ್ತೀರಾ, ಅಥವಾ ಇನ್ನೊಂದ್ ಕಡೆಯಿಂದ ಹೋಗಿರ್ತೀರಾ, ಅಲ್ಲಿಗೆ ವಾಪಸ್ ಹೋಗಕ್ಕಾಗುತ್ತೆ, ಭಾರತಕ್ಕೆ ಬರ್ತೀನಿ ಅಂತ ಬಂದಿರ್ತೀರಾ. ಸೊ ಅವರು, ನೀವು ಕ್ರಿಶ್ಚಿಯನ್ ಅನ್ನೋದಕ್ಕೆ ಕ್ರಿಶ್ಚಿಯನ್ ಮಿಷನರಿ ನಿಮಗೆ ಒಂದು ಪ್ರಮಾಣ ಪತ್ರ ಕೊಟ್ಟಿರಬೇಕು, ಜೊತೆಗೆ ಈ ದಾಖಲೆಗಳು ಇರಬೇಕು. ಸೊ ಇಂಥವ್ರು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು. ಅರ್ಥ ಆಗ್ತಿಲ್ಲ ನಾ ಯಾಕೆ ಡೀಟೇಲ್ ಆಗಿ ಹೇಳ್ತಾ ಇದೀನಿ ಅಂದ್ರೆ, KS, IAS ಗೆ ನಿಮ್ಗೆ ಇದನ್ನ ಎಸ್ಸೆಗಳಲ್ಲಿ ಕೇಳಬಹುದು. ಪೇಪರ್ 2 ಅಡಿಯಲ್ಲಿ ಬರುತ್ತೆ. GS ಪೇಪರ್ 2 ಇದೆಯಲ್ಲ, KS ಮತ್ತೆ IAS, ಅದ್ರಲ್ಲಿ ಇದನ್ನ ಕೇಳ್ತಾನೆ. ಓಕೆ, ಅದರಲ್ಲಿ ಬರ್ತಕ್ಕಂಥ ಕ್ವಶನ್. ಸೊ ಪ್ರಬಂಧ ಬರೆಯೋಕ್ಕೂ ಈಸಿ ಆಗ್ಬೇಕು ನಿಮ್ಗೆ. ಅದೊಂದೇ ಅಲ್ಲ, ಬೇರೆ ಬೇರೆ ಪ್ರಿಲಿಮ್ಸ್ ಗಳಲ್ಲೂ ಕೂಡ ಡೀಟೇಲ್ ಆಗಿ ಎಕ್ಸಾಮ್ ಅಲ್ಲಿ ನಿಮ್ಗೆ ಕೇಳ್ಬೋದು. ಮೇಲ್ ತಿಳ್ಕೊಂಡ್ರೆ ಆಗಲ್ಲ ಸ್ನೇಹಿತರೆ, ಇಂಥದ್ದು ಎಸ್ಪೆಷಲಿ ಇಂಥದ್ದು. ಓಕೆ, ಫೈನ್. ಸೊ ಈಗ ನಾನು ಹೇಳ್ದೆ, ನಮ್ 1995 ಆಲ್ರೆಡಿ ಇದೆ, ಬಟ್ ಅದು 11 ವರ್ಷ ಇರಬೇಕಾಗಿತ್ತು. ಮತ್ತೆ ಲಾಸ್ಟ್ 12 ಮಂತ್ಸ್ ಕಂಟಿನ್ಯೂಸ್ ನೀವು ಆ ಒಂದು 11 ವರ್ಷದಲ್ಲಿ ಲಾಸ್ಟ್ 12 ಮಂತ್ಸ್ ಅಂದ್ರೆ 1 ವರ್ಷ ನೀವು ಕಂಟಿನ್ಯೂಸ್ಲಿ ಇಲ್ಲೇ ಇರಬೇಕು, ಎಲ್ಲೂ ಹೋಗ್ತೇನೆ, ಅವಾಗ ನೀವು ಅಪ್ಲೈ ಮಾಡ್ಬೋದಾಗಿತ್ತು. ಈಗ ಅದನ್ನ 5 ವರ್ಷಕ್ಕೆ ಇಳಿಸಿದ್ದಾರೆ, 11ರಿಂದ 5 ವರ್ಷಕ್ಕೆ ತಂದಿದ್ದಾರೆ. ಓಕೆ, ಸೊ ನಾನು ಹೇಳ್ತೀನಿ, 1995 ಪೌರತ್ವ ಕಾಯ್ದೆ ಹೇಳುತ್ತೆ ನಿಮಗೆ, ಜನನ ಮೂಲಕ ತಗೋಬಹುದು, ಅಥವಾ ಡಿಸೆಂಟ್ ವಂಶಾನುಪ್ರಾಪ್ತಿ ಪೀಳಿಗೆಯನ್ನ, ಅಂದ್ರೆ ನಮ್ಮ ವಂಶಸ್ಥರಲ್ಲಿ ಇದ್ರು ಅಂತ ಹೇಳಿ ಕೂಡ ನೀವು ಅಪ್ಲೈ ಮಾಡಬಹುದು. ಮತ್ತೆ ನೋಂದಣಿ ಮುಖಾಂತರ, ರಿಜಿಸ್ಟ್ರೇಷನ್ ಮುಖಾಂತರ ಭಾರತದ ಪೌರರು ಹೊರ ದೇಶದಿಂದ ಇಲ್ಲಿಗೆ ಬಂದು ಅವರು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಲ್ಲಿನ ಪೌರತ್ವ ತೆಗೆದು ಇದನ್ನು ಬೇಕಾದ್ರೆ ತಗೋಬಹುದು. ನ್ಯಾಚುರಲೈಸೇಷನ್, ಸ್ವಾಭಾವಿಕ, ಇದನ್ನ ನಾನು ಹೇಳಿದ್ ಇವಾಗ. CAA ಸ್ವಾಭಾವಿಕನ 5 ವರ್ಷ ತಂದು ನಿಲ್ಸಿದೆ ಅಂತ. ಓಕೆ, ಮತ್ತೆ ಭೂ ಪ್ರದೇಶಗಳ ಸೇರ್ಪಡೆ, ಭಾರತ ಅದ್ರ ಭೂ ಪ್ರದೇಶ ಸೇರ್ಕೊಂಡ್ರೆ ಅಲ್ಲಿರ್ತಕ್ಕಂಥ ಆಟೋಮೆಟಿಕ್ ಆಗಿ ಭಾರತೀಯ ಪ್ರಜೆಗಳಾಗ್ತಾರೆ. ಸೊ ಇದು ನಮ್ಮ ಪೌರತ್ವ 1995 ಕಾಯ್ದೆ ಹೇಳುತ್ತೆ, ಅದನ್ನ ತಿದ್ದುಪಡಿ ಮಾಡಲಾಗಿದೆ. ಆಯ್ತಾ, ವೆರಿ ಇಂಪಾರ್ಟೆಂಟ್. ಸೊ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದೀನಿ, ಜೊತೆಗೆ ಇಲ್ಲಿ ಎಕ್ಸಾಮ್ಷನ್ಸ್ ಬಗ್ಗೆ ಗೊತ್ತಿರಬೇಕು, ಯಾರು ಇದ್ರಲ್ಲಿ ಇಲ್ಲ ಅಂತ ಹೇಳಿ. ನಮ್ಮ CAA ಯಾರಿಗಿಲ್ಲ ಅಂದ್ರೆ, ಟ್ರೈಬಲ್ ಏರಿಯಾಸ್, 6ನೇ ಅನುಸೂಚಿ, 6th ಶೆಡ್ಯೂಲ್, ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ, ಟ್ರೈಬಲ್ ಏರಿಯಾ ಸ್ಟೇಟ್ಸ್ ಎಲ್ಲ ಇಲ್ಲಿರ್ತಕ್ಕಂಥದ್ದನ್ನ ಎಕ್ಸ್ಕ್ಲೂಡ್ ಮಾಡಲಾಗಿದೆ. ಹೇಳ್ತೀನಿ ಏನಕ್ಕೆ ಅಂತ. ಮತ್ತೆ ಇಲ್ಲಿ ಈ ಸ್ಟೇಟ್ ಗಳಲ್ಲಿ ಇರ್ತಕ್ಕಂಥ ನಿಮಗೆ ಸ್ವಾಯತ್ತ ಅಡ್ಮಿನಿಸ್ಟ್ರೇಟಿವ್ ಏನು ಮಂಡಳಿಗಳು ಅಂತಂದ್ಬಿಟ್ಟು ನಾವು ಟ್ರೈಬ್ಸ್ಗೆ ಅಂತ ಮಾಡಿರ್ತಾರೆ, ಅಟೋನಾಮಸ್ ಕೌನ್ಸಿಲ್ಸ್ ಗಳು ಅಂತ ಹೇಳಿ. ಅಸ್ಸಾಂನ ಗರ್ಬಿ ಆಂಗ್ಲಾಂಗ್, ದಿಲಾ ಹಸಾವೋ, ಬೋಡೋಲ್ಯಾಂಡ್ ನ ಟೆರಿಟೋರಿಯಲ್ ಕೌನ್ಸಿಲ್ಸ್ ಗಳು, ಮೇಘಾಲಯದ ಗಾರೋ ಹಿಲ್ಸ್, ತ್ರಿಪುರದ ಬುಡಕಟ್ಟು ಪ್ರದೇಶ, ಇದು ಕೂಡ ಈ ವಿಶೇಷ ಸ್ಥಾನಮಾನ ಅಡಿಯಲ್ಲಿ ಬರ್ತಕ್ಕಂಥದ್ದಿಲ್ಲ. ಹಾಗೆ ಎಕ್ಸಂಪ್ಷನ್ ಮಾಡಿದ್ದಾರೆ. ಮತ್ತೆ ಇನ್ನರ್ ಲೈನ್ ಪರ್ಮಿಟ್ ನಿಮ್ಗೆ ಗೊತ್ತಿರಬೇಕು, ಅರುಣಾಚಲ್ ಪ್ರದೇಶ, ನಾಗಾಲ್ಯಾಂಡ್, ಮಿಜೋರಾಂಗೆ, ಮಣಿಪುರದ ಭಾಗಗಳಿಗೆ ಹೋಗ್ಬೇಕಂದ್ರೆ ನೀವು ಇನ್ನರ್ ಲೈನ್ ಪರ್ಮಿಟ್ ತಗೋಬೇಕು. ಓಕೆ, ನೀವು ಅಂದ್ರೆ ಭಾರತೀಯರು ಬೇರೆ ರಾಜ್ಯಗಳಿಂದ ಬಂದವರು ಆದ್ರೂ ಹೊರಗಡೆ ಇನ್ನರ್ ಲೈನ್ ಪರ್ಮಿಟ್ ಏನಕ್ಕೆ ತಗೋಬೇಕು? ಅಗೇನ್ ಅಲ್ಲಿ ಹೋಗ್ಬೇಕು ವಿಸಿಟಿಂಗ್ ಆಗಿರ್ಬೋದು, ಅಥವಾ ಅಲ್ಲಿ ಸ್ವಲ್ಪ ನೆಲ್ಸಕ್ ಹೋಗಕ್ಕೆ ಇನ್ನರ್ ಲೈನ್ ಪರ್ಮಿಟ್ ತಗೋಬೇಕು. ಸೊ ಹಾಗಾಗಿ ಈ ಪ್ರದೇಶಗಳಲ್ಲಿ ಇರ್ತಕ್ಕಂಥವ್ರು, ಹೇಳ್ತೀನಿ ನಾನು ಏನಕ್ಕೆ ಅಂತ. ಈಗ ನಿಮಗೆ ಗೊತ್ತಿದೆ, 1970-71 ನಿಮ್ಗೆ ಏನೋ 70-75 ತನಕ ನಿಮ್ಗೆ ಬಾಂಗ್ಲಾದೇಶ ಸ್ವತಂತ್ರವಾಗುವ ದೇಶ. ಆ ಟೈಮಲ್ಲಿ ಅಲ್ಲಿಂದ ನಿರಾಶ್ರಿತರು ಬಂದ್ಬಿಡ್ತಾರೆ ಇಲ್ಲಿಗೆ ಭಾರತಕ್ಕೆ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಇಲ್ಲಿ ಅಸ್ಸಾಂನ ಒಂದು ಅಕಾರ್ಡ್ ಅಂತ ಮಾಡ್ತಾರೆ, ಅಸ್ಸಾಂನ ಅಕಾರ್ಡ್ ಅಂತ 1985 ಘೋಷಣೆ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಅಸ್ಸಾಂಗೆ ವರದಗಳಿಂದ ಜಾಸ್ತಿ ಜನ ಮುಸ್ಲಿಮರು ಆಗಿರೋ ಬಾಂಗ್ಲಾದೇಶದವರು ಎಸ್ಪೆಷಲಿ. ಓಕೆ, ಅಲ್ಪಸಂಖ್ಯಾತ ನಿರಾಶ್ರಿತರು ಬಂದಿರ್ತಾರೆ. ಅಲ್ಪಸಂಖ್ಯಾತ ನಿರಾಶ್ರಿತರು ಅಂದ್ರೆ ಹಿಂದೂಗಳು ಬಂದಿರ್ತಾರೆ, ಬೇರೆಯವರು ಬಂದಿರ್ತಾರೆ. ಸೊ ಅಂದ್ರೆ ಅಲ್ಲಿ ಅಸ್ಸಾಂಗಿಂತ ಲೋಕಲ್ಗಿಂತ ಟ್ರೈಬಲ್ಗಿಂತ ಜಾಸ್ತಿ ಜನ ಆಗ್ತಾರೆ. ಸೊ ಇದ್ರ ವಿರುದ್ಧ ಗಲಾಟೆಗಳು ನಡೀತವೆ ಅಸ್ಸಾಮಲ್ಲಿ. ಆಗ ಅಸ್ಸಾಂ ಅಕಾರ್ಡ್ ಅಂತ ಮಾಡ್ತಾರೆ. ಅದ್ರ ರೀಸೆಂಟ್ ಆಗಿ 2016 ಕೂಡ ಅದನ್ನ ರಿವೈಸ್ ಮಾಡಿದ್ರು. ಓಕೆ, 1985 ಆ ಪ್ರಮುಖವಾದ ಒಂದು ಇದನ್ನ ತರ್ತಾರೆ. ಏನ್ ತರ್ತಾರೆ ಅಂದ್ರೆ, ಈ ಅಸ್ಸಾಂ ಒಪ್ಪಂದ, ಅಸ್ಸಾಂ ಅಕಾರ್ಡ್, ಓಕೆ, 1971 ಮಾರ್ಚ್ 24 ಒಂದು ಟೈಮ್ ಲೈನ್ ಕೊಡ್ತಾರೆ. ಅದಕ್ಕಿಂತ ಒಳಗ್ ಬಂದಿರೋರು ಮಾತ್ರ ಅಸ್ಸಾಂಗೆ ಇರ್ಬೋದು. ಓಕೆ, ಅಸ್ಸಾಂನಲ್ಲಿ ಇರ್ಬೋದು. ಮತ್ತೆ ಸಿಟಿಸನ್ಶಿಪ್ ನ ಇದನ್ನು ಕೊಡ್ತಾರೆ. ಅದ್ರ ನಂತರ ಬಂದವರು, ಸೊ ಯಾವಾಗ ಈ ಒಂದು ಬಾಂಗ್ಲಾದೇಶ ಸ್ವತಂತ್ರ ಆಗೋ ಟೈಮಲ್ಲಿ, ಸೊ ನಂತರ ಬಂದವ್ರನ್ನ ಇಲ್ಲ ಅಂತ ಹೇಳುತ್ತೆ ಅಸ್ಸಾಂ ಅಕಾರ್ಡ್. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ, ಈ ಒಂದು 6th ಶೆಡ್ಯೂಲ್ ಇರ್ತಕ್ಕಂಥ ಈ ಒಂದು ಟ್ರೈಬಲ್ ಏರಿಯಾಸ್ಗಳು, ರಾಜ್ಯಗಳನ್ನ ಇನ್ನರ್ ಲೈನ್ ಪರ್ಮಿಟ್ ಇರ್ತಕ್ಕಂಥ ಈ ಒಂದು ಪ್ರದೇಶಗಳನ್ನ ಹೊರತುಪಡಿಸಿ ಈ ಒಂದು CA ಬೇರೆ ಎಲ್ಲರಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನಕ್ಕಪ್ಪ ಇದು ತುಂಬಾ ಇಶ್ಯೂಸ್ ಆಗುತ್ತೆ ಅಂದ್ರೆ, ಒಂದಷ್ಟು ಇಶ್ಯೂಸ್ ಕೂಡ ಇದೆ ನೆಗೆಟಿವ್. ಅಂದ್ರೆ ನಾವು ಪ್ರೋಸ್ ಅಂಡ್ ಕಾನ್ಸ್ ಅಂತ ಕರಿತೀವಿ. ಕಾನ್ಸ್ ಅಂತಂದ್ರೆ ಅದ್ರ ವಿರುದ್ಧವಾಗಿ ಏನ್ ನೆಗೆಟಿವ್ ಇದೆ. ಒಂದು, ನಿಮ್ಗೆ ಅಸ್ಸಾಂ ಒಪ್ಪಂದ ಬಗ್ಗೆ ಹೇಳಿದೆ. ಅಸ್ಸಾಂನಲ್ಲಿ ಒಂದು ಟೈಮ್ ಪೀರಿಯಡ್ ಇದೆ, ಒಪ್ಪಂದದ ಪ್ರಕಾರ 1971 ಅಂತ ಹೇಳುತ್ತೆ. ಓಕೆ,
ಈಗ CA ಪ್ರಕಾರ 2014 ಡಿಸೆಂಬರ್ 31 ಅಂತ ಹೇಳುತ್ತೆ. ಸೊ ಇದು ವಿರುದ್ಧವಾಗಿದೆ. ಈಗ ಏನ್ ಮಾಡ್ಬೋದು, ಇಲ್ಲಿರೋರು ಕೂಡ ಇದು ಎಕ್ಸಂಪ್ಷನ್ ಕೊಟ್ಟಿರ್ಬೋದು, ಬಟ್ ಇದೇನಾಗಿದೆ, ಒಂದ್ ರೀತಿ ತಾರತಮ್ಯ ಆದಂಗ ಆಯ್ತಲ್ವಾ. ಓಕೆ, ಎಸ್, ಇಲ್ಲಿ ಬಾಂಗ್ಲಾದೇಶದವರೇ ಬಂದಿರೋದು ಅಸ್ಸಾಂಗೆ, ಪಕ್ಕದ ಬಾಂಗ್ಲಾದೇಶದಿಂದನೇ ಆ ಟೈಮಲ್ಲಿ ಬಂದಿರೋದು. ಈಗ ಅಲ್ಲಿ ಅಸ್ಸಾಂನಲ್ಲಿ ಇರ್ತಕ್ಕಂಥ ಹಿಂದೂಗಳು ಕ್ರಿಶ್ಚಿಯನ್ಗಳಿಗೆ 1971 ನಂತರ ಬಂದಿರೋರ್ಗೆ ಸಿಟಿಸನ್ಶಿಪ್ ಕೊಡಲ್ಲ ಅವ್ರಿಗೆ ಅಂತ ಹೇಳಿದ್ರೆ, ಇಲ್ಲಿ CAA 2014 ಅಡಿಯಲ್ಲಿ ಡಿಸೆಂಬರ್ 2014 ಅಂತ ಡೇಟ್ ಫಿಕ್ಸ್ ಮಾಡಿದ್ರೆ ಇವಾಗ ಏನಾಗುತ್ತೆ, ತಾರತಮ್ಯ ಆಗುತ್ತೆ. ಇದೊಂದು ಇಶ್ಯೂಸ್ ಇದೆ. ಓಕೆ, ಇನ್ನೊಂದು ನಮ್ಮ ಸಂವಿಧಾನದಲ್ಲಿ ಹೇಳುತ್ತೆ, ಇದು ಕೋರ್ಟ್ಗಳಲ್ಲೂ ಕೂಡ ಈಗ PL ಎಲ್ಲ ಆಗ್ತಾ ಇದ್ದಾರೆ. ಮೊದ್ಲು ಹಾಕಿದ್ರು 2019ರಲ್ಲಿ, ಆಗ ಲಲಿತ್ ಅವರಿದ್ದು CJI, ಅದನ್ನ ಅವರು ರಿಜೆಕ್ಟ್ ಕೂಡ ಮಾಡಿದ್ರು. ಸರ್ಕಾರ ಒಂದು ಅಫಿಡವಿಟ್ ಕೂಡ ಆಗಿತ್ತು. ಓಕೆ, ಇದ್ರ ಪ್ರಕಾರ, ನಮ್ಮ ಸಂವಿಧಾನದ ಪ್ರಕಾರ, ನೀವೆಲ್ಲ ನ್ಯೂಸ್ ಗಳನ್ನ ನೋಡಿರ್ತೀರಾ, ಈಗಿನ ನಮ್ಮ CJI ಅವರ ಮಗ ಎಲ್ಲ ಮಾತಾಡ್ತಾರೆ ಹೊರಗಡೆ. ಸಂವಿಧಾನ 14ನೇ ವಿಧಿ ಏನಿದೆ ಸ್ನೇಹಿತರೆ, ಕಾನೂನಿನಲ್ಲಿ ಧರ್ಮದ ಆಧಾರದ ಮೇಲೆ ತಾರತಮ್ಯ ನಿಷೇಧ ಇರಬೇಕು ಅಂತ ಹೇಳುತ್ತೆ. ಸೊ ಇದು ಧರ್ಮದ ಆಧಾರದ ಮೇಲೆ ಮಾಡಿರೋದು ಹಾಗಾದ್ರೆ. ಸೊ ಇದೊಂದು ಇಶ್ಯೂ ಇದೆ, ಸಾಂವಿಧಾನಿಕ ಸವಾಲಿದೆ. ಓಕೆ, ಸೊ ಮತ್ತೆ NRC, ನ್ಯಾಷನಲ್ ರಿಜಿಸ್ಟ್ರೇಷನ್, ನಮ್ಮ ಒಂದು ಸಿಟಿಸನ್ಶಿಪ್ ನ ರಿಜಿಸ್ಟ್ರೇಷನ್ NRC ಮಾಡಬೇಕು ಆಲ್ ಓವರ್ ಇಂಡಿಯಾ ಅಂತಿದೆ. ಈ NRC ಆಲ್ರೆಡಿ ಅಸ್ಸಾಮಲ್ಲಿ ಮಾಡಿದ್ದಾರೆ. ಯಾಕೆ, ಯಾರು ಅಸ್ಸಾಮನ ಅಂದ್ರೆ ಭಾರತೀಯರು, ಅಸ್ಸಾಮಿಯರು, ಯಾರು ಹೊರಗಡೆಯಿಂದ ಬಂದವರು ಅಂತ ಮಾಡಕ್ಕೆ NRC ಅಸ್ಸಾಮಲ್ಲಿ ಮಾಡಿದ್ದಾರೆ. ಈಗ ಅದು ಆಲ್ ಓವರ್ ಇಂಡಿಯಾ ಮಾಡಬೇಕು ಅಂದಾಗ ಏನಾಗುತ್ತೆ, ಒಂದಷ್ಟು ಜನಕ್ಕೆ ಕಳವಳ, ಆಲ್ರೆಡಿ ಇಂಡಿಯನ್ ಸಿಟಿಸನ್ ಆಗಿ ಇರ್ತಕ್ಕಂಥವ್ರು ತಮ್ಮ ಸಿಟಿಸನ್ಶಿಪ್ ನ ಕಳ್ಕೊಳ್ತಕ್ಕಂಥ ಕಳವಳ ಕೂಡ ಇದೆ. ಈ CA ಮತ್ತೆ NRC ಇದೆಯಲ್ಲ, ಒಂದಷ್ಟು ದೋಷಪೂರಿತಗಳಿವೆ. NRC ಏನಾಗುತ್ತೆ, ನೀವು ಎಲ್ಲಿಂದ ಬಂದ್ರೆ ನಿಮ್ಮ ಒಂದು ಇದು ಏನೋ ಫ್ಯಾಮಿಲಿ ಟ್ರೀ ಬಗ್ಗೆ ಕೇಳ್ತಾರೆ. ಸೊ ಎಲ್ಲಿಂದ ಬಂದ್ರು, ಅವರ ಒಂದು ಇದೇನೋ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಕೊಡ್ಬೇಕು. ಎಷ್ಟೊಂದು ಜನ ದಾಖಲೆ ವಂಚಿತರಾಗಿರ್ತಾರೆ. ಅವ್ರು ಎಲ್ಲಿಂದ, ನೀನು ಇಂಡಿಯಾದಲ್ಲೇ ಹುಟ್ಟಿದ್ಯಾ, NRC ಹೇಳುತ್ತೆ, NRCಲಿ ಇಡೀ ಭಾರತಕ್ಕೆ ಮಾಡ್ಬೇಕು ಅನ್ಕೊಂಡ್ರೆ ಇನ್ನೂ ಮಾಡಿಲ್ಲ. ಇದ್ರ ಪ್ರಕಾರ ಇಡೀ ಇಂಡಿಯಾದಲ್ಲೇ ಇದ್ರೂ ಕೂಡ ನೀನು ಅವತ್ತು 100-200 ವರ್ಷಗಳಿಂದ ಇದ್ರೂ ಕೂಡ ಭಾರತದಲ್ಲಿ ನಿಮ್ಮ ತಲೆಮಾರು, ಏನಾದ್ರು ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಇಟ್ ವಿಲ್ ರಿಜೆಕ್ಟ್ ಯುವರ್ ಸಿಟಿಸನ್ಶಿಪ್ ಅಂತ ಕೂಡ ಹೇಳುತ್ತೆ. ಸೊ ಒಂದಷ್ಟು ಕನ್ಫ್ಯೂಷನ್ಸ್ ಗಳಿವೆ ಇದ್ರ ಪ್ರಕಾರ, NRC ಪ್ರಕಾರ. ಹಾಗಾಗಿ ಒಂದಷ್ಟು ಇಶ್ಯೂಸ್ ಕೂಡ ಇದರಲ್ಲಿ ಇರ್ತಕ್ಕಂಥದ್ದು. ಸೊ ಇದೊಂದೇ ಅಲ್ಲ, ಸಾಮಾಜಿಕವಾಗಿ ಮತ್ತೆ ಜಾತ್ಯತೀತವಾಗಿ, ಓಕೆ, ನಾವು ಜಾತ್ಯತೀತ ಮಾನದಂಡ ಇಟ್ಕೊಂಡಿರ್ತಕ್ಕಂಥದ್ದು ಭಾರತ ದೇಶ. ಇದೊಂದು ಕಳವಳ ವ್ಯಕ್ತಪಡಿಸುತ್ತೆ. ಮತ್ತೆ ಇದರಿಂದ ಕೆಲವು ಧಾರ್ಮಿಕ ಸಮುದಾಯಗಳು ಹೊರಗಿಡಬೇಕೆ. ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಗೊತ್ತಾ, ಈಗ ನೀವು ಭಾರತೀಯರು, ನೀವು ಅಫ್ಘಾನಿಸ್ತಾನ ಮತ್ತೆ ಬಾಂಗ್ಲಾದೇಶ ಮತ್ತೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಅಂತೇಳಿ ನೀವು ಇಷ್ಟ ಜನ ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಮಯನ್ಮಾರ್ ಹಾಕ್ಬಿಟ್ರಿ. ಮಯನ್ಮಾರ್ ಅಲ್ಲಿ ನಿಮ್ಗೆ ಗೊತ್ತಿದೆಯಲ್ಲ, ಅಲ್ಲಿ ಬುದ್ಧಿಸ್ಟ್ ಜಾಸ್ತಿ ಜನ ಇದ್ದಾರೆ, ಬುದ್ಧಿಸ್ಟ್. ಅಲ್ಲಿ ರೋಹಿಂಗ್ಯಾ ಮುಸ್ಲಿಮ್ಸು ಅಲ್ಪಸಂಖ್ಯಾತರು. ನೋಡಿ, ಈ ಒಂದು ಮಯನ್ಮಾರು ನಮ್ಮ ನಾರ್ತ್ ಈಸ್ಟ್ ಸ್ಟೇಟ್ ನ ಬೌಂಡ್ರಿ ಜೊತೆ ಇರತಕ್ಕಂಥದ್ದು ಮಯನ್ಮಾರ್. ಓಕೆ, ಮಯನ್ಮಾರ್ ಕಂಟ್ರಿ. ಓಕೆ, ಮಯನ್ಮಾರ್ ಅರ್ಥ ಆಗ್ತಿದೆಯಲ್ಲ. ಸೊ ಇದು ನಮ್ಮ ದೇಶದ ಪಕ್ಕದಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ CAಲಿ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ನಮ್ಮ ನೆರೆಹೊರೆಯ ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರಗಳು ಅಂತ. ಓಕೆ, ಹಾಗಾಗಿ ಮಯನ್ಮಾರ್ ಬಿಟ್ಟಿದೀವಿ ಅಂತ ಹೇಳ್ತಾರೆ. ಬಟ್ ಈ ನಮ್ಮ ಪಕ್ಕದ ರಾಷ್ಟ್ರವಾದ ಮಯನ್ಮಾರ್ನ ಅಲ್ಲಿ ಅಲ್ಪಸಂಖ್ಯಾತರ ರೋಹಿಂಗ್ಯಾ ಮುಸ್ಲಿಂ. ಓಕೆ, ಫೈನ್, ಇದು ಬಿಟ್ಟು ಹಾಕಿ. ಪಾಕಿಸ್ತಾನದಲ್ಲೂ ಕೂಡ ಮಹಮ್ಮದೀಯ ಮುಸ್ಲಿಮ್ಸ್ ಇದಾರೆ, ಏನೋ 2 to 5%, 10% ಒಳಗಿದ್ದಾರೆ, ಅವರು ಅಲ್ಪಸಂಖ್ಯಾತರೆ, ಅವ್ರನ್ನ ಯಾಕೆ ಬಿಟ್ರಿ ಅಂತ ಕೇಳ್ತಾರೆ. ಸೊ ಈ ತರ ಏನಕ್ಕೆ ಇದನ್ನ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ನಮ್ಮ ಪಕ್ಕದ ಶ್ರೀಲಂಕಾದಲ್ಲಿ ತಮಿಳರ್ನ ಹಂಗೆ ಮಾಡಿದ್ರು, ತಮಿಳರು ಹೊಚ್ಚ ಗೆದ್ರು. ಓಕೆ, ಇಲ್ಲಿ ಟಿಬೆಟ್ ಚೈನಾದವರು ಅದನ್ನ ವಶಪಡಿಸ್ಕೊ ಬೌದ್ಧರಿಗೂ ಕೂಡ ಹಂಗೆ ಮಾಡಿದ್ರು. ಟಿಬೆಟ್ ನ ಮಾಡಿದಾಗ ಟಿಬೆಟಿಯನ್ ಬೌದ್ಧರ್ನ. ಓಕೆ, ಸೊ ಈ ತರ ಕಳವಳ ಸಮುದಾಯ ಏನಾಗುತ್ತೆ, ಈಗ ನಾವು ಈ ತರ ಮಾಡಿದೀವಿ ಅಂತ ಬಾಂಗ್ಲಾದೇಶ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಅಥವಾ ನೀವು ಅಫ್ಘಾನಿಸ್ತಾನ ಆಗಿರ್ಬೋದು, ಅಲ್ಲೂ ಕೂಡ ಭಾರತೀಯರು ಒಂದಷ್ಟು ಹಿಂದೂಗಳು ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಬೌದ್ಧರು ಇರ್ಬೋದು, ಅವರಿಗೆ ಆ ಸರ್ಕಾರ ಹೆಂಗ್ ನಡ್ಸ್ಕೊಳ್ಳುತ್ತೆ ಅನ್ನೋದು ಕೂಡ ಕಳವಳ ಆಗುತ್ತೆ. ಯಾಕಂತಂದ್ರೆ ನಾವು ಮುಸ್ಲಿಮ್ಸ್ ಬಿಟ್ಟು ಮಾಡ್ತಾ ಇರೋದು ಇವೆಲ್ಲ ಏನೋ ಇಶ್ಯೂಸ್ ಗಳಿವೆ. ಸೊ ಇವನ್ನೆಲ್ಲ ನೀವು ಇದರ ವಿರುದ್ಧವಾಗಿ ನೀವು ಎಸ್ಸೆಗಳಲ್ಲಿ ಬರಬಹುದಾಗತ್ತೆ ಸ್ನೇಹಿತರೆ. ಬರಿಬೇಕಾದ್ರೆ ಇನ್ನೂ ತುಂಬಾ ಸೇರಿಸಬಹುದು. ನಾನು ಎಕ್ಸಾಂಪಲ್ ಹೇಳಿದ್ರೆ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ತಗೊಂಡಿದ್ದೀನಿ, ಮಿಕ್ಕಿದ್ದನ್ನು ಹಾಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಜೊತೆಗೆ ಕನ್ಕ್ಲೂಷನ್ ಹೇಳ್ಬೋದು ಇದ್ರ ಬಗ್ಗೆ, ಬಟ್ ನಾನು ಅದನ್ನೆಲ್ಲ ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ. ಕರೆಂಟ್ ಅಫೇರ್ ಏನಿದೆ ಅಷ್ಟು ಮಾತ್ರ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅರ್ಥ ಆಗಿದೆ ಅನ್ಕೋತೀನಿ. CA ಯಾರನ್ನ ಎಕ್ಸಾಮ್ಷನ್, ಏನ್ ರೂಲ್ಸ್ ಅಲ್ಲಿ ಯಾರು ಅಪ್ಲೈ ಮಾಡೋದು, ಏನ್ ಡಾಕ್ಯುಮೆಂಟ್ ಇರಬೇಕು, ಮತ್ತೆ ಯಾವ್ದಾವ್ದು ಎಕ್ಸಾಮ್ಷನ್ಸ್ ಇದೆ, CA ರೂಲ್ಸ್ ಅಂದ್ರೆ ಏನು, ಇದಿಷ್ಟು ನೀವು ತಿಳ್ಕೊಬೇಕಾಗುತ್ತೆ. ಅದ್ರ ಮೇಲೆ ಹೆಂಗೆ ಕ್ವಶನ್ಸ್ ಕೊಡ್ಬೋದು, ಏನ್ ಬೇಕಾದ್ರೂ ಕೇಳ್ಬೋದು. ಸೊ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಸ್ನೇಹಿತರೆ. ಈಗ ನೆಕ್ಸ್ಟ್ ನಾನು ಬಂದ್ಬಿಡ್ತೀನಿ ಟಾಪಿಕ್ಗೆ.
ಶ್ರೀನಿ ಪೋರ್ಟಲ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಮಹಿಳಾ ವಿಜ್ಞಾನಿಗಳು ಮತ್ತು ಅಧ್ಯಾಪಕ ಸದಸ್ಯರನ್ನು ಸಂಪರ್ಕಿಸುವ ಮತ್ತು ಬೆಂಬಲಿಸುವ ಗುರಿಯನ್ನು ಹೊಂದಿದೆ. ಇದು ವಿಶ್ವವಿದ್ಯಾಲಯ ಅನುದಾನ ಆಯೋಗದ ಉಪಕ್ರಮವಾಗಿದೆ. ಯಾವ ಹೇಳಿಕೆಗಳು ಸರಿ? ಎಸ್ ಸರ್, ಎರಡೂ ಶ್ರೀನಿ ಅಂದ್ರೆ ಇಲ್ಲೇ ಕೊಟ್ಟಿದ್ದು ನೋಡಿ, ಶ್ರೀ ರಿಸರ್ಚ್ ನೆಟ್ವರ್ಕ್ ಇಂಡಿಯಾ ಅಂತ ಕರಿತೀವಿ. ಅಂದ್ರೆ ಮಹಿಳೆಯರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ, ಕೋಆರ್ಡಿನೇಟ್ ಮಾಡೋಕ್ಕೋಸ್ಕರ ಸೈಂಟಿಸ್ಟ್ ಆಲ್ರೆಡಿ 81,000 ಈ ಪ್ಲಾಟ್ಫಾರ್ಮ್ ಅಲ್ಲಿ ಅಷ್ಟು ಇದಾರಂತೆ. ಇದು UGC ಯ ಕಾರ್ಯಕ್ರಮ, ನಮ್ಮ ಏನ್ ಹೇಳ್ತೀವಿ, ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ನ ಕಾರ್ಯಕ್ರಮ. ಓಕೆ, ಈ ಪೋರ್ಟಲ್ ಅಲ್ಲಿ 81,000 ಪ್ರೊಫೈಲ್ಸ್ ಆಫ್ ಇಂಡಿಯನ್ ವುಮೆನ್ ಸೈನ್ಸ್ ರಿಸರ್ಚರ್ ಗಳ ಮಾಡ್ತಿರ್ತಕ್ಕಂಥವ್ರ ಒಂದು ಡೊಮೈನ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಈ ಪ್ರೊಫೈಲ್ ಗಳನ್ನ ಇಟ್ಕೊಂಡು ಏನ್ ಮಾಡೋದು ಅಂತಂದ್ರೆ, ನಿಮಗೆ ಈ ಮಹಿಳೆಯರಿಗೆ ಎಸ್ಪೆಷಲಿ ಏನಾದ್ರು ನೀವೇನೋ ಸ್ಟಾರ್ಟ್ಅಪ್ ಮಾಡ್ತಾ ಇದ್ರೆ, ನಿಮ್ಗೆ ಯಾವ್ದಾದ್ರು ಇನ್ಫಾರ್ಮೇಶನ್ಸ್ ಬೇಕಿದ್ರೆ, ನಿಮ್ಮ ಒಂದು ಟೆಕ್ನಾಲಜಿಗೆ ಸಂಬಂಧ, ಸೈನ್ಸ್ಗೆ ಸಂಬಂಧ, ಅವೆಲ್ಲ ನಿಮ್ಗೆ ಸಿಗುತ್ತೆ. ಓಕೆ, ಇದನ್ನ UGC ಇನ್ಫಾರ್ಮೇಶನ್ ಅಂಡ್ ಲೈಬ್ರರಿ ನೆಟ್ವರ್ಕ್ ಇನ್ಫಿಲಿಬ್ನೆಟ್ ಅಂತ ಜೊತೆಗೆ ಸೇರಿ ಇದನ್ನ ಲಾಂಚ್ ಮಾಡಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್. ಓಕೆ, ಸೊ ಗೊತ್ತಿರಲಿ ಮಹಿಳೆಯರಿಗೋಸ್ಕರ ಇರೋದು ಇವೆಲ್ಲ. ನೀವು ಪಾಯಿಂಟ್ಸ್ಗಳು ಎಸ್ಸೆಗಳಲ್ಲಿ ಎಲ್ಲಾ ಕಡೆ ಯೂಸ್ ಮಾಡಬಹುದು. ನಿಮ್ ಪ್ರಿಲಿಮ್ಸ್ ಗಳಲ್ಲಿ ಅಥವಾ ಬೇರೆ ಎಕ್ಸಾಮ್ ಗಳಲ್ಲೂ ಕೂಡ ಇದನ್ನ ಕೇಳ್ತಾರೆ. ಮಹಿಳೆಯ ಮಕ್ಕಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ನೋಡ್ಕೊಳ್ಳಿ, ಕ್ವಶನ್ಸ್ ಗಳು ಅದರಿಂದ ಬರುತ್ತೆ. ಓಕೆ, ನೆಕ್ಸ್ಟ್ ಪುಷ್ಪಕ್. ಕೆಲವೊಮ್ಮೆ ಸುದ್ದಿಯಲ್ಲಿ ಕಂಡು ಬರುವ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಪುಷ್ಪಕ್ ವೆರಿ ಇಂಪಾರ್ಟೆಂಟ್. ನಾವು KS ಕರೆಂಟ್ ಅಫೇರ್ಸ್ ಏನ್ ಮಾಡ್ತಾ ಇದೀವಿ 1 ಇಯರ್ದು, ಅದರಲ್ಲಿ ಈಗ ಸೈನ್ಸ್ ಅಂಡ್ ಟೆಕ್ನಾಲಜಿ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ನೋಡಿ. ಅದು ಈ ಮಂತ್ ಅಲ್ಲಿ ಪುನಃ ಇನ್ನೊಂದ್ಸಲ ಸೆಕೆಂಡ್ ಟೈಮ್ ಟೆಸ್ಟ್ ಮಾಡಿದ್ದಾರೆ. ಏನಿದು? ಇಸ್ರೋದ ಮರುಬಳಕೆ ಮಾಡಬಹುದಾದ ಉಡಾವಣಾ ವೆಹಿಕಲ್ ಅಂತ ಕರಿತೀವಿ, ರಿಯೂಸಬಲ್ ಲಾಂಚ್ ವೆಹಿಕಲ್ ಅಂತ ಕರಿತೀವಿ. ನಾನು ನಿಮ್ಗೆ ಹೇಳಿದ್ದೆ, ಒಂದು ಉಡಾವಣೆ ಮಾಡಿದಾಗ ವಾರ್ ಹೆಡ್ ಅಂತ ಏನ್ ಕರಿತೀವಿ, ಈ ವಾರ್ ಹೆಡ್ ಅಥವಾ ನೀವು ಪ್ಲೇ ಲೋಡ್ ಅಂತ ಏನ್ ಕರಿತೀವಿ, ಸಾರಿ ವಾರ್ ಹೆಡ್ ಅಲ್ಲ, ಪ್ಲೇ ಲೋಡ್ ಅಂತ ಏನ್ ಕರಿತೀವಿ, ಸ್ಯಾಟಲೈಟ್ ಹೋದ್ಮೇಲೆ ಅದ್ರ ಹಿಂದೆ ಇರುತ್ತಲ್ಲ, ನಾವು ಲಾಂಚ್ ಮಾಡಿರ್ತೇವೆ ಆ ವೆಹಿಕಲ್ ನ ರಿಯೂಸ್ ಮಾಡಬೇಕು. ಸೊ ಅದನ್ನ ಟೆಸ್ಟ್ ಮಾಡಿದ್ರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು, ಪ್ಯಾರಾಶೂಟ್ ಹಾಕೊಂಡು ಆರಾಮಾಗಿ ಫ್ಲೈಟ್ ತರ ಬಂದು ಲ್ಯಾಂಡ್ ಆಗುತ್ತೆ. ಇದನ್ನ 2ನೇ ಸಲ ಸಕ್ಸಸ್ಫುಲ್ ಆಗಿ ಟೆಸ್ಟ್ ಮಾಡಿದ್ರು. ಫಸ್ಟ್ ಟೈಮ್ ಟೆಸ್ಟ್ ಮಾಡಿದ್ರು ಎಲ್ಲಿ? ಚಿನೂಕ್ ಹೆಲಿಕಾಪ್ಟರ್ ಇಂದ ನಮ್ಮ ಈ ಒಂದು ಚಿತ್ರದುರ್ಗದ ಚಳ್ಳಕೆರೆ ಇದ್ದ ಟೆಸ್ಟ್ ಮಾಡಿದ್ರು. ಓಕೆ, ಸೊ ಅದು ಈಗ ಇನ್ನೊಂದ್ಸಲ ಟೆಸ್ಟ್ ಮಾಡಿದ್ದಾರೆ ಅಂಡ್ ಇಟ್ ಈಸ್ ಆಲ್ಸೋ ಸಕ್ಸಸ್. ಇದರಿಂದ ಏನಾಗುತ್ತೆ ಸರ್, ನಮ್ 80% ಆಫ್ ದ ಲಾಂಚ್ ವೆಹಿಕಲ್ ಖರ್ಚು ಏನಿದೆಯಲ್ಲ ಅದು ಉಳಿಯುತ್ತೆ. 80% ಆಫ್ ದ ಕಾಸ್ಟ್ ನಮ್ಗೆ ಉಳಿಯುತ್ತೆ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಇದ್ರ ಬಗ್ಗೆ ತಿಳ್ಕೊಂಡು. ನೆಕ್ಸ್ಟ್ PM ಸೂರಜ್ ಪೋರ್ಟಲ್ ಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಸಮಾಜದ ಅಂಚಿನಲ್ಲಿರುವ ವರ್ಗಗಳಿಗೆ ಸಾಲದ ಬೆಂಬಲವನ್ನು ನೀಡುವ ಗುರಿಯನ್ನು ಹೊಂದಿದೆ. ಇದು ನೀತಿ ಆಯೋಗದ ಉಪಕ್ರಮವಾಗಿದೆ. ಯಾವ ಹೇಳಿಕೆಗಳು ಸರಿ? ಇದು ನೀತಿ ಆಯೋಗದಲ್ಲ. ಆಪ್ಷನ್ 2 ಇಸ್ ರಾಂಗ್. ಆಪ್ಷನ್ 1 ಮಾತ್ರ ಸರಿ, 1 ಮಾತ್ರ ಇಸ್ ದ ರೈಟ್ ಆನ್ಸರ್. ಇದು ಸೂರಜ್ ಅಂತಕ್ಕಂಥದ್ದು ಇದೆಯಲ್ಲ, ಪ್ರಧಾನ ಮಂತ್ರಿ ಸಾಮಾಜಿಕ್ ಉತ್ತಮ್ ಏವಂ ರೋಜ್ಗಾರ್ ಅಧಿರಿತ್ ಜನ ಕಲ್ಯಾಣ ಅಂತಂದ್ರೆ ಫುಲ್ ಫಾರ್ಮ್. ಇಲ್ಲಿ ನೋಡ್ಬೋದು, ಸಾಮಾಜಿಕ್ ಉತ್ತಮ್ ಏವಂ ರೋಜ್ಗಾರ್ ಆಧಾರಿತ್ ಜನ ಕಲ್ಯಾಣ ಅಂದ್ರೆ ಈ ಸಮಾಜ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅಂತ ಏನ್ ಕರಿತೀವಿ. ಓಕೆ, ಸೊ ಈ ಮಿನಿಸ್ಟರಿಯಲ್ಲಿ ಬರೋದು, ನೀತಿ ಆಯೋಗದ ಪ್ರೋಗ್ರಾಮ್ ಅಲ್ಲ. ಇದೇನು ಅಂದ್ರೆ ಈ ಬೆನಿಫಿಟ್ಸ್ ಇರುತ್ತಲ್ಲ, ಈ ಫೈನಾನ್ಷಿಯಲ್ ಹೆಲ್ಪ್ ಸಮಾಜದಲ್ಲಿ ಹಿಂದುಳಿದವರಿಗೆ ಅಥವಾ ಅಲ್ಪಸಂಖ್ಯಾತರಿಗೆ ಅಥವಾ ಬೇರೆ ಏನು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತಾರಲ್ಲ, ಸೊ ಅದೆಲ್ಲನೂ ಕೂಡ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಒಟ್ಟಿಗೆ ಸಿಗುತ್ತೆ ನಿಮಗೆ. ಸೊ ನಿಮಗೆ ಆಪರ್ಚುನಿಟೀಸ್ ಅಂದ್ರೆ ವೇರಿಯಸ್ ಗೌರ್ಮೆಂಟ್ ಸ್ಕೀಮ್ಸ್, ಫೈನಾನ್ಷಿಯಲ್ ಪ್ರಾವಿಷನ್ಸ್ ಕೊಡ್ತಕ್ಕಂಥದ್ದು, ಹಣ ಸಹಾಯ ಮಾಡ್ತಕ್ಕಂಥ ಗೌರ್ಮೆಂಟ್ ಸ್ಕೀಮ್ಸ್ ಎಲ್ಲಾ ಇನ್ಫಾರ್ಮೇಶನ್ಸ್ ಈ ಒಂದು ಪೋರ್ಟಲ್ ಅಲ್ಲಿ ನಿಮಗೆ ಸಿಗುತ್ತೆ. ಅದನ್ನ PM ಸೂರಜ್ ಪೋರ್ಟಲ್ ಅಂತ ಕರಿತೀವಿ. ಲಾಂಚ್ ಮಾಡಿದ್ದಾರೆ ಇವಾಗ. ಓಕೆ, ಗೊತ್ತಿರಲಿ ಇದು ಕೂಡ. ಸೊ ಆಪ್ಷನ್ 1 ಮಾತ್ರ ಸರಿ, 2 ತಪ್ಪು. ಯಾಕಂದ್ರೆ ಇದು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ಮತ್ತು ಅಧಿಕಾರ, ಎಂಪವರ್ಮೆಂಟ್ ಏನಿದೆ ಅದರಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್, ನವ ವೈಷ್ಣವ ಧರ್ಮಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಅಸ್ಸಾಂನಲ್ಲಿ ಸಂತ ಶ್ರೀಮಂತ ಶಂಕರದೇವ ನೇತೃತ್ವದಲ್ಲಿ ಒಂದು ಚಳವಳಿಯಾಗಿದೆ. ಇದನ್ನು ಏಕಶರಣ ಧಾಮ ಧರ್ಮ ಎಂದು ಕರೆಯಲಾಗುತ್ತಿದೆ. ಶ್ರೀಮಂತ ಶಂಕರದೇವ ಸ್ಥಾಪಿಸಿದ ಸನ್ಯಾಸಿಗಳ ಸಂಸ್ಥೆಗಳು ಧಾರ್ಮಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸುಧಾರಣೆ ಕೇಂದ್ರಗಳಾಗಿವೆ. ಸೊ ಯಾವುದು ಸರಿಯಾಗಿದೆ? ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು ನೀವು. ಇದನ್ನ ಸ್ವಲ್ಪ ಡಿಫಿಕಲ್ಟಿ ಮಾಡಿದ್ದೀನಿ, ಸಿಂಪಲ್ ಕ್ವಶನ್ ಮಾಡಬಹುದಾಗಿತ್ತು. ಏನ್ ಸಿಂಪಲ್ ಕ್ವಶನ್? ಇತ್ತೀಚೆಗೆ ಮಜೂಲಿ ಮಾಸ್ಕ್, ಓಕೆ, ಕವಚ, ಮುಖ ಕವಚ ಮಜೂಲಿ, ಇದಕ್ಕೆ GI ಟ್ಯಾಗ್ ಸಿಕ್ಕಿದೆ. ಇದು ಯಾವ ರಾಜ್ಯದ್ದು ಅಂತ ಕೇಳಿದ್ರೆ ಮುಗ್ದೋಗ್ತಿತ್ತು ಅಲ್ವಾ? ಸಿಂಪಲ್ ಕ್ವಶನ್. ಅಸ್ಸಾಂ ಅಂತ ಹಾಕ್ತೀರಾ. 2ಕ್ಕೆ ಈ ಮಂತಲ್ಲಿ GI ಟ್ಯಾಗ್ ಸಿಗಿದೆ. ಒಂದು ಮಜೂಲಿ ಮಾಸ್ಕ್, ಇನ್ನೊಂದು ಚಾಂಡಿ ತರ್ಕಾಶಿ ಅಂತ. ಚಾಂಡಿ ತರ್ಕಾಶಿ ಅಂತಕ್ಕಂಥದ್ದು ಯಾವ ರಾಜ್ಯದ್ದು ಹೇಳಿ ನೋಡೋಣ. ನಾನು ಹೇಳ್ತೀನಿ ಅದನ್ನ. ಫಸ್ಟ್ ಮಜೂಲಿ ಮಾಸ್ಕ್ ಬಗ್ಗೆ ಮಾತಾಡ್ತೇನೆ. ಇದು ನೋಡಿ, ಇದು ಮಜೂಲಿ ಮಾಸ್ಕ್. ಚಾಂಡಿ ತರ್ಕಾಶಿ ಅಂದ್ರೆ ಸಿಲ್ವರ್ ವರ್ಕ್, ಇಲ್ಲಿದೆಯಲ್ಲ ಇದು ಸಿಲ್ವರ್ ವರ್ಕ್. ಸಿಲ್ವರ್ ಒಂಥರ ಬೀಡು, ಒಂಥರ ಇದು ತುಂಬಾ ಚೆನ್ನಾಗಿ ಮಾಡ್ತಕ್ಕಂಥ ಒಂದು ಕಲೆ ಅದು. ಓಕೆ,
ಬೆಳ್ಳಿಯಲ್ಲಿ ಮಾಡ್ಬೇಕಂತ ಕಲೆ. ಇದಕ್ಕೆ GI ಟ್ಯಾಗ್ ಸಿಕ್ಕಿದೆ. ಈ ಮಜೂಲಿ ಮಾಸ್ಕ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿಲ್ಲ. ಮಜೂಲಿ ಅಂದ್ರೇನು? ಮಜೂಲಿ ನಿಮಗೆ ಜ್ಞಾಪಕ ಇರಬೇಕು, ರಿವರಿನ್ ಐಲ್ಯಾಂಡ್ ಅಂದ್ರೆ ನದಿಗಳಿಂದ ಮಾಡಿರ್ತಕ್ಕಂಥ ಪ್ರಪಂಚದ ದೊಡ್ಡದಾದ ಒಂದು ದ್ವೀಪ. ನದಿಗಳಿಂದ ಆಗಿರ್ತಕ್ಕಂಥ ದ್ವೀಪ ಯಾವುದು? ಮಜೂಲಿ ಐಲ್ಯಾಂಡ್, ಅಸ್ಸಾಂ ಅಲ್ಲಿ. ಸೊ ಅಂದ್ರೆ ಅಸ್ಸಾಂನ ಈ ಮಜೂಲಿ ಮಾಸ್ಕ್ಗೆ ನಿಮಗೆ ಸಿಕ್ಕಿರ್ತಕ್ಕಂಥದ್ದು GI ಟ್ಯಾಗ್. ಓಕೆ, ಸೊ ಅದನ್ನ ಇಷ್ಟು ಹೇಳ್ಬಿಟ್ಟು ಸುಮ್ಮನೆ ಆಗ್ಬೋದು. ಬಟ್ ನಾನು ಇಲ್ಲಿ ಡೀಟೇಲ್ ಆಗಿ ಯಾಕೆ ಕೊಟ್ಟಿದ್ದೀನಿ, ಎಲ್ಲ ಆಪ್ಷನ್ಸ್ ಕರೆಕ್ಟ್ ಇದೆ. ಯಾಕಂದ್ರೆ ಇದು ಹೆಂಗ್ ಬಂತು ಮಜೂಲಿ ಮಾಸ್ಕ್? ನಿಮ್ KS IS ಅಲ್ಲಿ ಈ ತರ ಕ್ವಶನ್ಸ್ ಬರ್ತವೆ. ಸೈಂಟ್ ಶ್ರೀಮಂತ ಶಂಕರ ದೇವ ಅಂತಕ್ಕಂಥ ಅವರು ಈ ಒಂದು ನಿಯೋ ವೈಷ್ಣವಿಸಂ ಅಂತ ಮೂವ್ಮೆಂಟ್ ಚಳುವಳಿನ ಮಾಡ್ತಾರೆ. ಅಂದ್ರೆ ಎಲ್ಲಾ ರೀತಿಯಾದ ಜನಗಳನ್ನು ಒಟ್ಟಿಗೆ ತಗೊಂಡೋಗ್ಬೇಕು. ಅಂದ್ರೆ ಇಲ್ಲಿ ಥಿಯರಿಟಿಕಲ್ ನಾಟಕಗಳ ಮುಖಾಂತರ ವೈಷ್ಣವ ಅಂದ್ರೆ ರಾಮ, ಲಕ್ಷ್ಮಣ, ರಾವಣ, ಗರುಡ, ನರಸಿಂಹ, ಈ ತರ ವರಹ, ಈ ತರ ಕ್ಯಾರೆಕ್ಟರ್ಸ್ ಗಳನ್ನ ಇಟ್ಕೊಂಡು ಅದಕ್ಕೆ ತಕ್ಕಂತ ಮಾಸ್ಕ್ಗಳು, ಮತ್ತೆ ದೇವರು, ದೇವತೆಗಳು, ಮತ್ತೆ ಅನಿಮಲ್ಸ್ ಬಾಡಿ, ಈ ತರ ಮಾಸ್ಕ್ ಗಳನ್ನ ತಯಾರಿ ಮಾಡ್ಕೊಂಡು ಮುಖಕ್ಕೆ ಹಾಕೊಂಡು ಅದೇ ರೀತಿದ್ದು ನಾಟಕ ಮಾಡ್ತಕ್ಕಂಥದ್ದು, ಒಂದಷ್ಟು ಥಿಯರಿಟಿಕಲ್ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು. ಇದನ್ನ ಎಲ್ಲಾ ಜನಗಳು ಒಟ್ಟಿಗೆ ತಗೊಂಡೋಗ್ಬೇಕು ಅಂತ ಹೇಳಿ ಈ ಒಂದು ಥಿಯರಿಟಿಕಲ್ ನಾಟಕದ ಮುಖಾಂತರ ಚಳವಳಿ ಮಾಡ್ತಕ್ಕಂಥದ್ದು ನಿಯೋ ವೈಷ್ಣವಿಸಂ ಮೂವ್ಮೆಂಟ್ ಅಂತ. ಅದನ್ನ ನಾಯಕತ್ವ ವಹಿಸ್ಕೊಳ್ಳೋದು ಶ್ರೀಮಂತ ಶಂಕರ ದೇವ ಅಂತ. ಇದನ್ನ ಏಕಸಾರಣ ನಾಮ್ ಧರ್ಮ ಅಂತ ಕೂಡ ಕರಿತೀವಿ. ಓಕೆ, ಅಸ್ಸಾಂ ಅಲ್ಲಿ ಸೋಶಿಯೋ ಕಲ್ಚರ್ ರೆವಲ್ಯೂಷನ್ಸ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಯ್ತು. ಈ ಮಾಸ್ಕ್ ಅಂತಕ್ಕಂಥದ್ದು ಏನಿದೆ ಇಲ್ಲಿ, ಇದು ಮಜುಲಿ ಮಾಸ್ಕ್ ಅಂತದ್ದು ಅಲ್ಲಿ ಸತ್ರ ಅಂದ್ರೆ ಮಾನೆಸ್ಟರಿ ಅಂತ ಕರಿತೀವಿ. ಓಕೆ, ಈ ಒಂದು ಇದಕ್ಕೋಸ್ಕರ ಒಂದಷ್ಟು ಮಠಗಳ ರೀತಿ ತೆಗ್ದಿದ್ದಾರೆ ಅಲ್ಲಿ. ಓಕೆ, ಯಾರು 15-16ನೇ ಶತಮಾನದಲ್ಲೇ ಸತ್ತಾರಾಸ್ ಅಂತ ಕರಿತೀವಿ, ಅಂದ್ರೆ ಮಾನೆಸ್ಟರೀಸ್ ಅಂತ ಕರಿತೀವಿ, ಮಠಗಳು ಅನ್ನೋ ರೀತಿ ತೆಗೆದು ಸೆಂಟರ್ ನ ಮಾಡ್ಕೊಂಡು ಕಲ್ಚರಲ್, ಸೋಷಿಯಲ್, ರಿಲಿಜಿಯಸ್ ರಿಫಾರ್ಮ್ಸ್ ನ ಮಾಡ್ತಕ್ಕಂಥದ್ದು. ಓಕೆ, ಸೊ ಹಾಗಾಗಿ ಇದ್ರ ಬಗ್ಗೆ ಗೊತ್ತಿರಬೇಕು. ನಿಯೋ ವೈಷ್ಣವಿಸಂ ಯಾರು, ಅದರ ಪ್ರವರ್ಧಕರು ಅಲ್ಲಿ, ಮತ್ತೆ ಏನ್ ಮಾಡ್ತಾ ಇದ್ರು, ಸೊ ಇದು ಗೊತ್ತಿರ್ಬೇಕು. ಹಾಗಾಗಿ ಈ ಕ್ವಶನ್ ತಗೊಂಡು ಈ ರೀತಿ ಡಿಫ್ರೆಂಟ್ ಆಗಿ ತಗೊಂಡಿದ್ದೀನಿ ಸ್ನೇಹಿತರೆ. ಇನ್ನು ನಿಮಗೆ ಹೇಳಿದೆ ಚಾಂದಿನಿ ತರ್ಕಾಶಿ ಅಂತ. ತರಕಾಸಿ ಅಂತಕ್ಕಂಥದ್ದು ನಮ್ಮ ಕಟಕ್ ಅಥವಾ ಒಡಿಸ್ಸಾ ಅಂತ ಹೇಳ್ಬೋದು. ಒಡಿಸ್ಸಾಲ್ಲಿ ಬರುತ್ತೆ ಕಟಕ್ ಅಲ್ಲಿ. ಅಲ್ಲಿನ ಸಿಲ್ವರ್ ಫಿಲಿಗ್ರಿ ವರ್ಕ್ ಆಫ್ ಕಟಕ್ಗೆ GI ಟ್ಯಾಗ್ ಸಿಕ್ಕಿದೆ. ಎಲ್ಲಿ ಬರುತ್ತೆ ಸರ್? ಒಡಿಸ್ಸಾ, ಕಟಕ್ ನ ಒಂದು ಸಿಲ್ವರ್ ಫಿಲಿಗ್ರಿ ವರ್ಕ್. ಓಕೆ, ಸೊ ಇದು ಕೂಡ ಗೊತ್ತಿರಲಿ, ಕೇಳಬಹುದು ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್, ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರಮೋಷನ್ ಸ್ಕೀಮ್ 2022ಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹಣಕಾಸಿನ ನೆರವು ನೀಡುವ ಮೂಲಕ ಭಾರತದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಅಳವಡಿಕೆಯನ್ನು ವೇಗಗೊಳಿಸಲು ಇದು ಸಹಾಯ ಮಾಡುತ್ತದೆ. ಇದು ವಿದ್ಯುತ್ ದ್ವಿಚಕ್ರ ವಾಹನ ಮತ್ತು ತ್ರಿಚಕ್ರ ವಾಹನಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಇದು ಹಣಕಾಸು ಸಚಿವಾಲಯದ ಸಹಾಯದೊಂದಿಗೆ ಭಾರಿ ಕೈಗಾರಿಕಾ ಸಚಿವಾಲಯದ ಉಪಕ್ರಮವಾಗಿದೆ. ಎಸ್, 3 ಕೂಡ ಆಪ್ಷನ್ ಇಲ್ಲಿ ಸರಿಯಾಗತ್ತೆ. ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರಮೋಷನ್ ಅಂತಕ್ಕಂಥದ್ದು 2 ವೀಲರ್ ಮತ್ತೆ 3 ವೀಲರ್ ಅಂದ್ರೆ ಎಲೆಕ್ಟ್ರಿಕ್ 2 ವೀಲರ್, ಎಲೆಕ್ಟ್ರಿಕ್ 3 ವೀಲರ್ ಅವ್ರಿಗೆ ಒಂದಷ್ಟು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತಕ್ಕಂಥದ್ದು, ಪ್ರಮೋಷನ್ ಮಾಡ್ತಕ್ಕಂಥದ್ದು. ಅಂಡ್ ಇಲ್ಲಿ 2 ವೀಲರ್ 3 ವೀಲರ್ ಇದೆಯಲ್ಲ, ಎಲ್ಲದಕ್ಕೂ ಅಲ್ಲ. ಓಕೆ, ನಾನು ಹೇಳ್ದೆ ಅಲ್ವಾ 3 ಕರೆಕ್ಟ್ ಅಂತ. ಎಸ್, ಎಲ್ಲದಕ್ಕೂ ಅಲ್ಲ. ಇದು ನಿಮಗೆ ಯಾರಿಗೆ ಕೊಡ್ತಾರೆ ಅಂತಂದ್ರೆ ಇಟ್ ಈಸ್ ಫಾರ್ ಕಮರ್ಷಿಯಲ್ ಪರ್ಪಸ್, ಅದು ಗೊತ್ತಿರಬೇಕು. ಫಂಡ್ ಕೊಡ್ತಾರೆ, ಇದಕ್ಕೆ ದುಡ್ಡು ಕೊಡ್ತಾರೆ, ಒಂದು ಅಸಿಸ್ಟೆನ್ಸ್ ಕೊಡ್ತಾರೆ. ಆದ್ರೆ ಇದು 4 ಮಂತ್ ಮಾತ್ರ ವ್ಯಾಲಿಡಿಟಿ. ಏಪ್ರಿಲ್ ಏನಿದೆ ಈ 2024 ಇಂದ ನೆಕ್ಸ್ಟ್ 4 ಮಂತ್ಸ್ಗೆ ವ್ಯಾಲಿಡಿಟಿ ಅಷ್ಟೇ. 2 ವೀಲರ್ ಮತ್ತೆ 3 ವೀಲರ್ ವ್ಯಾಲಿಡಿಟಿ. ಅಂಡ್ ಇಟ್ ಈಸ್ ಅಪ್ಲಿಕಬಲ್ ಟು ಕಮರ್ಷಿಯಲ್ ಪರ್ಪಸ್ ವೆಹಿಕಲ್ ಒಂದೇ. ಅಂದ್ರೆ 2 ವೀಲರ್ ಇಂದ ಯಾವ್ದೋ ನೀವು ಸಿಂಗಲ್ ಆಗಿರ್ಬೋದು, ನೀವು ಅಥವಾ ಒಂದು ಸಣ್ಣ ಸಂಸ್ಥೆ ಮಾಡ್ಕೊಂಡು ನೀವು ವೆಹಿಕಲ್ ನ ನೀವು ಬಿಡೋದಾಗಿರ್ಬೋದು. ನಿಮ್ಗೆ ಗೊತ್ತಿಲ್ಲ, ಓಲಾ 2 ವೀಲರ್ಸ್ ಎಲ್ಲ ಇವೆ, ನಿಮ್ಗೆ ಗೊತ್ತಿದೆ. ಸೊ ಆ ತರ. ಓಕೆ, ಅಂಡ್ ಎಷ್ಟು ದುಡ್ಡು ಕೊಡ್ತಾರೆ ಅಂದ್ರೆ 2 ವೀಲರ್ಗೆ 10,000 ತನಕ ನಿಮಗೆ ಫೈನಾನ್ಷಿಯಲ್ ಸಪೋರ್ಟ್ ಇರುತ್ತೆ. 3 ವೀಲರ್ಗೆ 50,000. 3 ವೀಲರ್ಸ್ ಅಂದ್ರೆ ಏನು ಸರ್? ರಿಕ್ಷಾಗಳಾಗಿರ್ಬೋದು 3 ವೀಲರ್ದು, ಅಥವಾ 3 ವೀಲರ್ದು ಈ ಕಾರ್ಡ್ಸ್ ಗಳಾಗಿರ್ಬೋದು, ಈ ರಿಕ್ಷಾಸ್ ಅಂತ ಕರಿತೀವಿ ಎಲೆಕ್ಟ್ರಿಕ್ ಅದು. ಓಕೆ, ಸೊ ಗೊತ್ತಿರಲಿ, ಇದು ವೆರಿ ಇಂಪಾರ್ಟೆಂಟ್. ಅಂಡ್ ಇದು ಯಾರು ತಗೊಂಡ್ಬಂದಿರೋದು? ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಇನ್ ಕೊಲಾಬರೇಷನ್ ವಿತ್ ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್ ಅಂಡ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಡಿಯಲ್ಲಿ ತಂದಿರತಕ್ಕಂಥ ಸ್ಕೀಮ್. ನೆಕ್ಸ್ಟ್, MIRV ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಒಂದು ಕ್ಷಿಪಣಿಯ ಅನೇಕ ಪರಮಾಣು ಸಿಡಿತಲೆಗಳನ್ನು ಹೊತ್ತೊಯ್ಯಬಲ್ಲ ತಂತ್ರಜ್ಞಾನವಾಗಿದೆ ಮತ್ತು ಅವುಗಳನ್ನು ಪ್ರತ್ಯೇಕವಾಗಿ ಗುರಿಯಾಗಿ ತಲುಪಿಸುತ್ತದೆ. ಮಿಷನ್ ದಿವ್ಯಾಸದ ಅಡಿಯಲ್ಲಿ ಅಗ್ನಿ 5ರ ಬಾಲಿಸ್ಟಿಕ್ ಕ್ಷಿಪಣಿ MIRV ತಂತ್ರಜ್ಞಾನ ಹೊಂದಿದೆ. ವಾಟ್ ಈಸ್ MIRV ಅಂದ್ರೆ ಏನು? ಮಲ್ಟಿಪಲ್, ಓಕೆ, ಎಂ ಅಂದ್ರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೆಡ್ ರೀ ಎಂಟ್ರಿ ವೆಹಿಕಲ್ ಅಂತ ಕರೀತೀವಿ. ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೆಡ್ ರೀ ಎಂಟ್ರಿ ವೆಹಿಕಲ್ ಅಂತ ಕರೀತೀವಿ. ಓಕೆ, ಇಂಡಿಯಾಸ್ ಇದನ್ನ ಟೆಸ್ಟ್ ಮಾಡಿದೆ. ಅಂದ್ರೆ ಏನಂದ್ರೆ ಸಿಂಪಲ್ ಸರ್, ಈಗ ನೀವು ಬಲ್ಲಾಸ್ಟಿಕ್ ಮಿಸೈಲ್ ನಮ್ಮ ಅಗ್ನಿ 5ನ
ಈಗ ಮಿಸೈಲ್ಸ್ ನ ಲಾಂಚ್ ಮಾಡ್ತೀವಲ್ಲ ಟಾರ್ಗೆಟ್ ಇಟ್ಕೊಂಡು, ಯಾರನ್ನಾರು ಟಾರ್ಗೆಟ್ ಇಟ್ಟು ಅದನ್ನ ಮಾಡ್ತೀವಿ. ಸಿ ಇಲ್ಲಿ ಒಂದು ಇದರಲ್ಲಿ ಈಗ ನೀವು ನೋಡಿರ್ತೀರಾ ಮಿಸೈಲ್ ವೆಹಿಕಲ್ಸ್ ಗಳೆಲ್ಲ ಇರ್ತವೆ, ಅಲ್ಲಿಂದ ವಾರ್ ಹೆಚ್ ಅಂತ ಕರಿತೀವಿ, ಎಷ್ಟೊಂದು ಡಗ 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 ಅಂತ ಬರ್ತಾ ಇರತ್ತೆ. ಆದ್ರೆ ಇಲ್ಲಿ ಒಂದೊಂದು ಟಾರ್ಗೆಟ್ ನ ಮಾಡ್ತಿರತ್ತೆ. ಆದ್ರೆ ಹಂಗಲ್ಲ, ಇದು ನಿಮಗೆ ಈ ಒಂದು ಮಿಸೈಲ್ ನ ಲಾಂಚ್ ಮಾಡಿದ್ರೆ MIRV ಅಂತ ಹೇಳಿ ಮಲ್ಟಿಪಲ್ ಅಂತ ಅದನ್ನ ಹೇಳ್ತಾ ಇರೋದು, ಇಂಡಿಪೆಂಡೆಂಟ್ಲಿ ಟಾರ್ಗೆಟೆಡ್ ಮಾಡಿದ್ರೆ 4 ರಿಂದ 5 ಮಲ್ಟಿಪಲ್ ಟಾರ್ಗೆಟ್ಸ್ ನ ನೀವು ಮಾಡಬಹುದು. ಅಂದ್ರೆ ಇದರಲ್ಲಿ 4-5 ಕ್ಷಿಪಣಿಗಳು ಬರುತ್ತೆ ಒಂದ್ರಲ್ಲೇ. ಓಕೆ, ಸೊ ಇಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್? 2 ಕರೆಕ್ಟ್ ಆನ್ಸರ್ ಆಪ್ಷನ್ಸ್. ನಾನು ಹೇಳ್ತೀನಿ ಏನು ಅಂತ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡಿ, ಈಗ ಇದು ಒಂದೇ ಇರೋದು ಅಲ್ವಾ, ಬೇರೆದ್ರಲ್ಲಿ ಒಂದು ವಾರೆಡ್ ಮಾಡಿದ್ರೆ ಇದು ಹೋಗಿ ಟಕ್ ಅಂತ ಒಂದು ಟಾರ್ಗೆಟ್ ಮಾಡ್ತಾ ಇತ್ತು ಅಲ್ವಾ, ಸೆಲ್ಫ್ ಗೈಡೆಡ್. ಇದು ಹಂಗಲ್ಲ, ಇದ್ರ ಒಂದ್ರಲ್ಲೇ ನಿಮ್ಗೆ 1, 2, 3, 4, 5 ಇರುತ್ತೆ. ನಿಮ್ಗೆ 5 ಇಲ್ಲೊಂದ್ ಯಾರೋ ಇರ್ತಾರೆ, ಇಲ್ಲಿ ಯಾರೋ ಇರ್ತಾರೆ. ಸೊ ಟಾರ್ಗೆಟ್ ಇಟ್ಕೊಂಡು ಮಾಡಿದ್ರೆ ಅದೇ ಸೆಲ್ಫ್ ಗೈಡೆಡ್ ಆಗಿ ಇದಕ್ಕೂ ಹೊಡಿಯುತ್ತೆ, ಇನ್ನೊಂದು ಹೋಗಿ ಅದರಲ್ಲಿ ಇನ್ನೊಂದಕ್ಕೂ ಹೊಡಿಯುತ್ತೆ. ಅಂದ್ರೆ ಒಂದರಲ್ಲೇ ಮಲ್ಟಿಪಲ್ ವಾರೆಟ್ಸ್ ನ ಯೂಸ್ ಮಾಡ್ತಾರೆ. ನರೇಂದ್ರ ಮೋದಿ ಅವರು ಇದ್ರ ಬಗ್ಗೆ ಅನೌನ್ಸ್ ಮಾಡಿದ್ದಾರೆ. ನಮ್ಮ ಇದನ್ನ DRDO ಇದನ್ನ ಟೆಸ್ಟ್ ಮಾಡಿದೆ ಅಂಡ್ ಸಕ್ಸಸ್ಫುಲ್ ಆಗಿದೆ ಅಂತ. ಇಂಡಿಪೆಂಡೆಂಟ್ಲಿ ಟಾರ್ಗೆಟೆಡ್ ಅಂತ ಕರಿತೀವಿ ನೋಡು, ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೆಡ್ ರೀ ಎಂಟ್ರಿ ವೆಹಿಕಲ್ ಅಂತ. ಓಕೆ, ಇದ್ರ ಬಗ್ಗೆ ಗೊತ್ತಿರಲಿ, ತುಂಬಾ ಇಂಪಾರ್ಟೆಂಟ್ ಸರ್ ಇದು ಎಕ್ಸಾಮ್ಗೆ, ನಮ್ಮ ಸೈನ್ಸ್ ಅಂಡ್ ಟೆಕ್ನಾಲಜಿ. ನೋಡಿ, ಇದನ್ನ ಮಾಡೋದ್ರಿಂದ ನಮ್ದು 4ನೇ ರಾಷ್ಟ್ರ ಆಗಿದೆ, 4th ನೇಷನ್. ಫಸ್ಟ್ ಯಾವುದು USA, ಇನ್ನೆರಡು ಯಾವುದು ರಷ್ಯಾ ಮತ್ತು ಚೈನಾ, ಈ ಟೆಕ್ನಾಲಜಿ ಹೊಂದಿರತಕ್ಕಂಥದ್ದು. ಈಗ ನಾವು ಇದರಲ್ಲಿ ಬಂದಿದ್ದೀವಿ. ಫೈನ್. ಸೊ ವೆರಿ ಇಂಪಾರ್ಟೆಂಟ್. ನೀವು ಈಗ ನಾವು ಇದಕ್ಕೆಲ್ಲ ಹೋಗ್ತೀವಲ್ಲ, ವಾರೆಟ್ಸ್ ಗಳನ್ನ ತಗೊಂಡು ನಾವು ನ್ಯೂಕ್ಲಿಯರ್ ವಾರೆಟ್ಸ್ ಗಳು, ಬೇರೆ ಬೇರೆ ವಾರೆಟ್ಸ್ ಗಳ ತಗೊಂಡು ಈಗ ಸಬ್ಮೇರಿನ್ ಗಳೆಲ್ಲ ಹೋಗ್ತೀವಿ. ಅದ್ರಲ್ಲಿ ಜಾಸ್ತಿ ತಗೊಂಡೋದ್ ನೆಸಿಟಿ ಇಲ್ಲ, 3-4 ತಗೊಂಡೋದ್ರೆ ಇದ್ರಲ್ಲಿ ಒಂದ್ರಲ್ಲಿ 4-5 ಬರುತ್ತೆ ನಿಮಗೆ ಅಲ್ವಾ, ಅರ್ಥ ಆಗ್ತಿದೆಯಲ್ಲ. ಫ್ಯೂವರ್ಸ್ ತಗೊಂಡೋದ್ರೆ ಸಾಕಾಗತ್ತೆ. ನೆಕ್ಸ್ಟ್, ವಿಶ್ವ ವಾಯುಗುಂಡ ಮಟ್ಟ ವರದಿ, ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ವೆರಿ ಇಂಪಾರ್ಟೆಂಟ್. ನೋಡಿ, ಇದನ್ನ ನಾನು ಇತ್ತೀಚೆಗೆ ನಿಮಗೆ ಮಾಡಿದ್ದೆ, ಜ್ಞಾಪಕ ಇದೆಯಾ? ನಮ್ಮ ಎನ್ವೈರನ್ಮೆಂಟ್ KS ಸೀರೀಸ್ ಅಲ್ಲೋ, GK ಅಥವಾ PDO ವಿಲೇಜ್ ಅಕೌಂಟೆಂಟ್ ಸೀರೀಸ್ ಅಲ್ಲಿ ಯಾವ್ದೆಲ್ಲ ಮಾಡಿದ್ದೆ. ಓಕೆ, ದಯವಿಟ್ಟು ಎಲ್ಲ GK ನೋಡಿ. ಸೊ ಇದು ಸಂಬಂಧಿಸಿದಂತೆ ಇದನ್ನು ವಿಶ್ವ ಆರೋಗ್ಯ ಸಂಸ್ಥೆ ವಾರ್ಷಿಕವಾಗಿ ಬಿಡುಗಡೆ ಮಾಡುತ್ತದೆ. ಭಾರತ ವಿಶ್ವದ 9ನೇ ಅತ್ಯಂತ ಮಾಲಿನ್ಯವಾದ ದೇಶ, ದೆಹಲಿ ವಿಶ್ವದ ಅತ್ಯಂತ ಕಲುಷಿತ ದೇಶವಾಗಿದೆ. ಎಷ್ಟು ಹೇಳಿಕೆಗಳು ತಪ್ಪಾಗಿದೆ? 2 ಹೇಳಿಕೆಗಳು ತಪ್ಪಾಗಿದೆ. ಯಾವ್ದು ತಪ್ಪಾಗಿದೆ? ಆಪ್ಷನ್ 2 ತಪ್ಪು, ಆಪ್ಷನ್ 1 ತಪ್ಪು. ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳಿ. ಮುಖ್ಯವಾದ ಪಾಯಿಂಟ್ಸ್ ಇದರಲ್ಲಿ ಏನಿದೆ, ಮತ್ತೆ ಈ ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ 2023 ಇದೆಯಲ್ಲ, ಇದರಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ, 9ನೇ ಸ್ಥಾನ ಅಲ್ಲ. ಫಸ್ಟ್ ಬಾಂಗ್ಲಾ, ಸೆಕೆಂಡ್ ಪಾಕಿಸ್ತಾನ, 3 ಭಾರತ. ಗೊತ್ತಿಲ್ಲ, ಇಲ್ಲಿ 9 ಇದೆ. ಸೊ ದಿಸ್ ಇಸ್ ರಾಂಗ್. ಸೊ 3ನೇ ಸ್ಥಾನ. ಇದನ್ನ WHO ರಿಲೀಸ್ ಮಾಡೋದಲ್ಲ, ಇದನ್ನ ರಿಲೀಸ್ ಮಾಡ್ತಕ್ಕಂಥದ್ದು ನಾನು ತೋರಿಸ್ತೀನಿ, ಸ್ವಿಸ್ ಆರ್ಗನೈಸೇಷನ್ IQAir ಅಂತ ಹೇಳ್ತಕ್ಕಂಥ. ಓಕೆ, 134 ರಾಷ್ಟ್ರಗಳನ್ನ ಮತ್ತೆ ಯೂನಿಯನ್ ಟೆರಿಟರೀಸ್ ಗಳನ್ನ ಇದು ಡೇಟಾಗಳನ್ನ ತಗೊಳುತ್ತೆ, ಸರ್ಕಾರಗಳಿಂದ ತಗೊಳುತ್ತೆ. ಇದರಲ್ಲಿ ಭಾರತ 3rd ವರ್ಸ್ಟ್ ಕ್ವಾಲಿಟಿ ಇರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಇದು. ಇಂಡಿಯಾದಲ್ಲಿ PM 2.5 ಕಾನ್ಸಂಟ್ರೇಷನ್ 54.5 ಮೈಕ್ರೋ ಪರ್ ಕ್ಯೂಬಿಕ್ ಮೀಟರ್ ಇದೆ. ಬಾಂಗ್ಲಾದೇಶ್ 79.8, 73.7 ಪಾಕಿಸ್ತಾನದಲ್ಲಿ. ಆಕ್ಚುಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಎಷ್ಟಿರಬೇಕು ಅಂತಂದ್ರೆ 5 ಮೈಕ್ರೋಗ್ರಾಮ್ಸ್ ಪರ್ ಕ್ಯೂಬಿಕ್ ಮೀಟರ್ ಇರಬೇಕು PM 2.5. ನಾವಿರೋದು 54. ಭಾರತದಲ್ಲಿ ಮೋಸ್ಟ್ ಆಫ್ ದ ಸಿಟಿ ನಮ್ಗೆ ಇದರಡಿಲೇ ಬರುತ್ತೆ. ಹೈಯೆಸ್ಟ್ ಕ್ಯಾಪಿಟಲ್, ಈಗ ಒಂದು ರಾಷ್ಟ್ರ ಅಂತ ತಗೊಂಡ್ರೆ ಕ್ಯಾಪಿಟಲ್ ರಾಜಧಾನಿ, ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಯಾವುದು ರಾಜಧಾನಿ ಅಂದ್ರೆ ನಮ್ಮ ಡೆಲ್ಲಿನೇ. ಹೈಯೆಸ್ಟ್ ಮೆಟ್ರೋಪಾಲಿಟನ್ ಸಿಟಿ ನೋಡಿ, ಅರ್ಥ ಮಾಡ್ಕೊಳ್ಳಿ, ಮೆಟ್ರೋಪಾಲಿಟನ್ ಏರಿಯಾ ಸಿಟಿ ಪೊಲ್ಯೂಟೆಡ್ ಇಡೀ ವರ್ಲ್ಡ್ ಅಲ್ಲಿ ತಗೊಂಡ್ರೆ ಫಸ್ಟ್ ಬರೋದು ಬೆಗುಸಾರಿ, ಬಿಹಾರದಲ್ಲಿದೆ ಬೆಗುಸಾರೈ ಅಂತ ಹೇಳಿ, ಭಾರತದ್ದೇನೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ. ಬೆಗುಸಾರಿ ಇಂಡಿಯಾ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಫಸ್ಟ್ ರ್ಯಾಂಕ್ ನೋಡಿದ್ರೆ, ಸೆಕೆಂಡ್ ಗುವಾಹಟಿ, 3ನೇದು ಡೆಲ್ಲಿ. 3ನೇದು, ಬಟ್ ರಾಜಧಾನಿ, ದೇಶದ ರಾಜಧಾನಿ ಅಂತ ತಗೊಂಡ್ರೆ ಡೆಲ್ಲಿ ಫಸ್ಟ್, ಸಿಟಿ ಅಂತ ತಗೊಂಡ್ರೆ ಡೆಲ್ಲಿ 3ನೇದು ಅಷ್ಟೇ. ಎಲ್ಲ ನೋಡಿ, ಮ್ಯಾಕ್ಸಿಮಮ್ ನಿಮಗೆ 4ನೇದು ಇಂಡಿಯಾ, ಪಾಕಿಸ್ತಾನ, ಇಂಡಿಯಾ 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 ನೀವು ನೋಡಿದ್ರೆ ಟಾಪ್ ಅಲ್ಲಿ 10 ಅಲ್ಲಿ ಮೋಸ್ಟ್ ಆಫ್ ದ ಸಿಟಿ ಇಂಡಿಯಾದೇ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ರ್ಯಾಂಕ್ 3ನೇದು. ಚೀನಾ ಎಲ್ಲಿ ಬರುತ್ತೆ ಗೊತ್ತಾ, ಹೇಳ್ತೀರಾ? ಅಂಡ್ ಲಾಸ್ಟ್ 34 ಅಲ್ಲಿ ನೋಡಿ, ಲಾಸ್ಟ್ ಕಂಟ್ರೀಸ್ ಗಳು ನಾನು ಕೊಟ್ಟಿದ್ದೇನೆ. ಅಂದ್ರೆ ಲೀಸ್ಟ್ ಇರ್ತಕ್ಕಂಥವು ಇವೆಲ್ಲ ಲಾಸ್ಟ್ ಅಲ್ಲಿ ಇರೋದು. ಸ್ಟಾರ್ಟಿಂಗ್ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಅಂತ.
ಸೊ ಇದನ್ನು ಗೊತ್ತಿರಬೇಕು. PM 2.5 5 ಇರಬೇಕು. ಇಲ್ಲಿ 2021 ಲೆವೆಲ್ WHO ಪ್ರಕಾರ. PM 10 ನಿಮಗೆ 15 ಇರಬೇಕು. 5ರಿಂದ 15, ಇದು 15ರಿಂದ 45 ತನಕ ಇರಬೇಕು. ಇದನ್ನು ಕೇಳ್ಬೋದು. ಮೊನ್ನೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಿದ್ದೆ ಇದನ್ನ. ಏನ್ ಕೇಳಿದ್ದೆ? ಅತ್ಯಂತ ಕಲುಷಿತ ಇದು ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ ಪ್ರಕಾರ ಯಾವ ಒಂದು ಗ್ಯಾಸ್ ಗಳನ್ನ ಕೌಂಟ್ ಮಾಡ್ತಾರೆ ಅಂತ. PM 2.5, 2 ಮತ್ತೆ 10 ಮತ್ತೆ ಓಝೋನ್, ನೈಟ್ರೋಜನ್ ಡೈಆಕ್ಸೈಡ್, ಸಲ್ಫರ್ ಆಕ್ಸೈಡ್ ಮತ್ತೆ ಕಾರ್ಬನ್ ಮಾನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಅನ್ನು ತಗೊಳ್ಳೋದು ಇದ್ರಲ್ಲಿ. ಸೊ ಇವೆಲ್ಲ ಗೊತ್ತಿರಬೇಕು. ಎಕ್ಸಾಮ್ ಅಲ್ಲಿ ಇದೇ ಕ್ವಶನ್ ನ IAS ಅಲ್ಲೂ ಕೇಳಿದೆ. ನಾ ಮೊನ್ನೆ ಕೂಡ ನಿಮ್ಗೆ ಆ ಕ್ವಶನ್ ನ ಕೇಳಿದ್ದೆ. ಸೊ ನೋಡಿ, ಇವೆಲ್ಲ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಸೊ ಇವೆಲ್ಲ ನೋಡ್ಕೊಳ್ಳೋ ರಿಪೋರ್ಟ್ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಗೆ ಸಂಬಂಧಿಸಿದಂತೆ ತೆಗೆದುಕೊಂಡ ಪ್ರಮುಖ ಅಂಶಗಳು ಯಾವುವು? ಅಂದ್ರೆ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಗೆ ಯಾವ ಒಂದು ಪಿಲ್ಲರ್ಸ್ ಗಳನ್ನ ತಗೊಂಡು ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಕೇಳಿದ್ರು. ಎಷ್ಟು ವರ್ಲ್ಡ್ ಅಲ್ಲಿ ಎಷ್ಟು ಜನ ಹ್ಯಾಪಿನೆಸ್ ಇದ್ದಾರೆ ರಾಷ್ಟ್ರಗಳಲ್ಲಿ ಅಂತ. ಏನಂತ ಅದನ್ನ ಕ್ಯಾಲ್ಕುಲೇಟ್ ಮಾಡಕ್ ತಗೋತಾರೆ? GDP ಪರ್ ಕ್ಯಾಪಿಟಾ, ತಲವಾರು GDP ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೇನೆ. ಆರೋಗ್ಯಕರ ಜೀವಿತಾವಧಿ, ಹೆಲ್ತಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಕರಿತೀವಿ. ಇನ್ನೊಂದ್ಸಲ ಯಾರಾದ್ರೂ ಹೊಂದಿರೋದು ಹ್ಯಾವಿಂಗ್ ಸಮ್ ಒನ್ ಟು ಕೌಂಟ್ ಆನ್, ಉದಾರತೆ ಅಂದ್ರೆ ಜಿನೋರಸಿಟಿ ಅಂತ ಕರಿತೀವಿ. ಭ್ರಷ್ಟಾಚಾರದಿಂದ ಮುಕ್ತ, ಫ್ರೀಡಮ್ ಫ್ರಮ್ ಕರಪ್ಷನ್. ಇದು ಯಾವುದು ಸರಿ? 5 ಹೊರತುಪಡಿಸಿ ಅಥವಾ ಎಲ್ಲ 3, 5 ಹೊರತುಪಡಿಸಿ ಎಲ್ಲ 4, 5 ಬಿಟ್ಟು ಇನ್ನೆಲ್ಲ ಅಲ್ಲ. ಮೇಲಿನ ಎಲ್ಲವೂ ಇಸ್ ದ ರೈಟ್ ಆನ್ಸರ್. ಎಲ್ಲ ಕರೆಕ್ಟ್. ಇವೆಲ್ಲ ತಗೋತಾರೆ. ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್, UN ಇಂಟರ್ನ್ಯಾಷನಲ್ ಡೇ ಆಫ್ ಹ್ಯಾಪಿನೆಸ್, ವಿಶ್ವ ಸಂಸ್ಥೆಯ ವರ್ಲ್ಡ್ ಹ್ಯಾಪಿನೆಸ್ ಡೇ ಮಾರ್ಚ್ 20 ಸೆಲೆಬ್ರೇಟ್ ಮಾಡ್ತೀವಿ, ಪ್ರಪಂಚದ ಖುಷಿ ದಿನವಾಗಿ. ಅವತ್ತು ಇದನ್ನು ಬಿಡುಗಡೆ ಮಾಡಿದ್ವಿ. 2012 ಫಸ್ಟ್ ಬಿಡುಗಡೆ ಮಾಡಿದ್ದು. ಇದನ್ನು ಬಿಡುಗಡೆ ಮಾಡಿದ್ದು ಯಾರು? ಗಾಲಪ್, ದ ಆಕ್ಸ್ಫರ್ಡ್ ವೆಲ್ಬೀಯಿಂಗ್ ರಿಸರ್ಚ್ ಸೆಂಟರ್, UN ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್, WHR ಅಂತಕ್ಕಂಥ ಸಂಸ್ಥೆಗಳು ಜಂಟಿಯಾಗಿ ಇದನ್ನ ಬಿಡುಗಡೆ ಮಾಡ್ತಾರೆ. ಇದ್ರಲ್ಲಿ ಯಾವ್ದಾವ್ದನ್ನ ಕನ್ಸಿಡರ್ ಮಾಡ್ತಾರೆ? ಆಲ್ರೆಡಿ ಹೇಳಿ, ಇಂಡಿವಿಜುವಲ್ಸ್ ಓನ್ ಅಸೆಟ್ ಆಫ್ ದೇರ್ ಲೈಫ್ ಸ್ಯಾಟಿಸ್ಫ್ಯಾಕ್ಷನ್, GDP ಪರ್ ಕ್ಯಾಪಿಟಲ್, ಸೋಷಿಯಲ್ ಸಪೋರ್ಟ್, ಲೈಫ್ ಎಕ್ಸ್ಪೆಕ್ಟೆನ್ಸಿ, ಇವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾರೆ. ಪ್ರಪಂಚದಲ್ಲಿ ನೋಡಿದ್ರೆ ಅತ್ಯಂತ ಹೆಚ್ಚಾಗಿ ಚಿಲ್ಡ್ರನ್ಸ್ ಹ್ಯಾಪಿ ಆಗಿದ್ದಾರೆ, ಯಂಗ್ ಪೀಪಲ್ 30 ಒಳಗೆ ಇರತಕ್ಕಂಥವ್ರು ಲಿಥುನಿಯಮದಲ್ಲಿ. ಡೆನ್ಮಾರ್ಕ್ ಅಲ್ಲಿ ನೋಡ್ರೆ 60ಕ್ಕಿಂತ ಹೆಚ್ಚು ವಯಸ್ಸಾಗಿರೋ ಹ್ಯಾಪಿ ಆಗಿದ್ದಾರೆ. ಸೊ ಈ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ತುಂಬಾ ಡೀಟೇಲ್ ಆಗಿ ಹೋಗೋದ್ ಬೇಕಾಗಿಲ್ಲ, ಬಟ್ ನಾನು ಇಲ್ಲಿ ತಿಳಿಸ್ತೀನಿ. ಫಸ್ಟ್ ಕಂಟ್ರಿ ಯಾವ್ದು? ಮೋಸ್ಟ್ ಹ್ಯಾಪಿಯೆಸ್ಟ್ ಕಂಟ್ರಿ ಅಂದ್ರೆ ಫಿನ್ಲ್ಯಾಂಡ್, ಆಮೇಲೆ ಡೆನ್ಮಾರ್ಕ್, ಆಮೇಲೆ ಐಸ್ಲ್ಯಾಂಡ್. ಲೀಸ್ಟ್ ಹ್ಯಾಪಿನೆಸ್ ಅಫ್ಘಾನಿಸ್ತಾನ್, ಲೆಬನಾನ್, ಲೆಸ್ತೋನಾ. ಇಂಡಿಯಾದು 126ನೇ ರ್ಯಾಂಕ್ ಇದೆ, ಜಸ್ಟ್ ಬಿಹೈಂಡ್ ಲಿಬಿಯಾ, ಇರಾಕ್, ಪ್ಯಾಲೆಸ್ಟೈನ್ ಅಂಡ್ ನೈಜರ್. ಇಂಡಿಯಾದಲ್ಲಿ ನೋಡೋದಾದ್ರೆ ಯಂಗೆಸ್ಟ್ ಪೀಪಲ್ ಅಂತ ಏನ್ ಕರಿತೀವಿ 30 ಒಳಗೆ, ಅಂತವರು ಹ್ಯಾಪಿ ಆಗಿದ್ದಾರೆ. ಇನ್ ಮಿಡಲ್ ರಂಗ್ಸ್ ಆರ್ ಲೀಸ್ಟ್ ಹ್ಯಾಪಿ, ಅಂದ್ರೆ ಮಿಡಲ್ ಏಜ್ ಅವರು ತುಂಬಾ ಹ್ಯಾಪಿನೆಸ್ ಕಮ್ಮಿ ಇದೆ. ಓಕೆ, ಸೊ ಅಷ್ಟೇ ಇದ್ರ ರಿಪೋರ್ಟ್. ಇದ ಹೆಚ್ಚೇನೋ ಇದು ನಿಮ್ಗೆ ರ್ಯಾಂಕ್ಸ್ ಅಂತ ಏನೋ ಇದರಲ್ಲಿ ನೀವು ನೋಡಕ್ಕಾಗಲ್ಲ. ಹೇಳಿದ್ರೆ ಇಂಡಿಯಾ ರ್ಯಾಂಕ್ 126 ಕೇಳಿದ್ರೆ ಕೇಳಬಹುದು, ಅಥವಾ ಮೋಸ್ಟ್ ಹ್ಯಾಪಿ ಕಂಟ್ರೀಸ್ ಯಾವ್ದು ಅಂತ ಕೇಳಬಹುದು, ಯಾರು ಬಿಡುಗಡೆ ಮಾಡೋದು ಅಂತ ಕೇಳಬಹುದು ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ ಬರ್ತೀನಿ. ಶ್ರೀ ವಿಲ್ಲಿಪುತ್ತೂರ್ ಮೇಘಾಮಲೈ ಹುಲಿ ಸಂರಕ್ಷಿತ ಪ್ರದೇಶ ಕೆಲವೊಮ್ಮೆ ಸುದ್ದಿಯಲ್ಲಿತ್ತು. ಇದು ಯಾವ ರಾಜ್ಯದಲ್ಲಿ? ಯಾಕೆ ಸುದ್ದಿಯಲ್ಲಿತ್ತು ಅದು ಇಂಪಾರ್ಟೆಂಟ್. ಇದಿರೋದು ನಾನು ನಮ್ಮ ಟೆಲಿಗ್ರಾಮ್ ಅಲ್ಲೂ ಮತ್ತೆ ಯೂಟ್ಯೂಬ್ ಅಲ್ಲೂ ಕೂಡ ಕೇಳಿದ್ದೆ ಇದನ್ನ. ತಮಿಳ್ನಾಡು ಇಸ್ ದ ರೈಟ್ ಆನ್ಸರ್. ಯಾಕೆ ಸುದ್ದಿಯಲ್ಲಿತ್ತು ಅನ್ನೋದು ಇಂಪಾರ್ಟೆಂಟ್. ಫಸ್ಟ್ ಟೈಮ್ ತಮಿಳ್ನಾಡಲ್ಲಿ ಸ್ನೇಹಿತರೆ 30.41 ಎಕರೆ ಈ ಒಂದು ಟೈಗರ್ ರಿಸರ್ವ್ಸ್ ಏನಿದೆ ಅದ್ರ ಪಕ್ಕ ಇರ್ತಕ್ಕಂತ ಒಂದು ಪಟ್ಟಾ ಲ್ಯಾಂಡ್ ನ ಖರೀದಿ ಮಾಡಿದ್ದಾರೆ ಪ್ರೈವೇಟ್ ಇಂದ ಸರ್ಕಾರ. ಅಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್. ಏನಕ್ಕೆ ಖರೀದಿ ಮಾಡಿದ್ದಾರೆ ಇದನ್ನ ಅಂತಂದ್ರೆ, ಕಾಡನ್ನ ಬೆಳೆಸಕ್ಕೆ, ನಾನ್ ಕಮರ್ಷಿಯಲ್ ಪರ್ಪಸ್, ಬಯೋಡೈವರ್ಸಿಟಿ ಕನ್ಸರ್ವ್ ಮಾಡಕ್ಕೆ ಈ ಲ್ಯಾಂಡ್ ಎಕ್ವಸೇಷನ್ ಮಾಡಿರೋದು. 2.33 crore ಅಷ್ಟು 7 ಲ್ಯಾಂಡ್ ಓನರ್ಸ್ಗೆ ಕೊಟ್ಟಿದ್ದಾರೆ ದುಡ್ಡು. ಈ ಕಾಡಿನ ಪಕ್ಕ ಅಂಚಿನಲ್ಲಿ ಇರ್ತಕ್ಕಂಥ ಲ್ಯಾಂಡ್ಸ್ ನ ಖರೀದಿ ಮಾಡಿದ್ದಾರೆ. ಯಾಕೆ? ಯೂಶಲಿ ಏನಕ್ಕೆ ಖರೀದಿ ಮಾಡ್ತಾರೆ ಸರ್ಕಾರ? ಬೇರೆ ಬೇರೆ ಒಂದು ಆಕ್ಟಿವಿಟೀಸ್ಗೆ, ಅದನ್ನ ಮನೆಗಳಿಗೆ ಅಥವಾ ಮತ್ತೊಂದಕ್ಕೆ. ಆದ್ರೆ ಇಲ್ಲಿ ಖರೀದಿ ಮಾಡಿದ್ರಲ್ಲ ಫಸ್ಟ್ ಟೈಮ್ ಗೌರ್ಮೆಂಟ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ. ಎಲ್ಲಿಗೆ? ಫಾರೆಸ್ಟ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೋಸ್ಕರ ಪ್ರೈವೇಟ್ ಲ್ಯಾಂಡ್ ನ ನಾನ್ ಕಮರ್ಷಿಯಲ್ ಪರ್ಪಸ್ಗೆ ಇನ್ ಇಂಡಿಯಾದಲ್ಲಿ ಒಂದು ಗೌರ್ಮೆಂಟ್ ಖರೀದಿ ಮಾಡಿರೋದು. ಎಸ್, ಇದ್ರ ಬಗ್ಗೆ ಈ ಲ್ಯಾಂಡ್ಸ್ ನೆಲ್ಲ ಹಾಳು ಮಾಡಿದ್ರು ಬ್ರಿಟಿಷರ್ ಇದ್ದಾಗ, ಅವ್ರಿಗೆ ಇಷ್ಟ ಬಂದಂಗೆ. ಅದೆಲ್ಲ ಡೀಟೇಲ್ ಇದೆ, ಅದೆಲ್ಲ ಏನು ಹೆಚ್ಚು ಬೇಕಾಗಿಲ್ಲ, ಬಟ್ ಕೇಳಬಹುದು ಎಕ್ಸಾಮ್ ಅಲ್ಲಿ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದಿಷ್ಟು ಪ್ರಮುಖವಾಗಿರೋದು. ಅಂಡ್ ಮೋಸ್ಟ್ ಲಾಸ್ಟ್ ನಮ್ಮ ಕರ್ನಾಟಕದ ಒಂದು ಡಿಸ್ಕಸ್ ಮಾಡೋಣ. ನೇತ್ರಾವತಿ ಜಲಾಭಿಮುಖ ವಾಯು ವಿಹಾರ ಅಭಿವೃದ್ಧಿ ಯೋಜನೆಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಕರ್ನಾಟಕದ ಉದ್ದೇಶಿತ ಜಲ ವಿದ್ಯುತ್ ಯೋಜನೆ ಆಗಿದ್ದು 2000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಗುರಿ ಹೊಂದಿದೆ. ಈ ಯೋಜನೆಯನ್ನು ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅನುಷ್ಠಾನಗೊಳಿಸಿದೆ. ನೇತ್ರಾವತಿ ನದಿಯು ಕರ್ನಾಟಕದ ಎಳನೀರ್
ಘಾಟ್ನ ಬಂಗ್ರಾ ಬಳಿ ಕಣಿವೆಯಲ್ಲಿ ಹುಟ್ಟುತ್ತದೆ. ಇಲ್ಲಿ ಯಾವುದು ತಪ್ಪಾಗಿದೆ ಕೇಳಿದ್ದೀನಿ. ಯಾವ್ದು ತಪ್ಪಾಗಿದೆ ಸರ್? ದಿಸ್ ಇಸ್ ಕರೆಕ್ಟ್. ದಿಸ್ ಇಸ್ ಕರೆಕ್ಟ್. ಪಶ್ಚಿಮ ಘಟ್ಟದ ಎಳ್ನೀರ್ ಘಾಟ್ ಬಂಗ್ರಾ ಕಣಿವೆ ಹತ್ರ ಹುಟ್ಟೋದು ಕರೆಕ್ಟ್. ಇದು ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ನಮ್ಮ ರಾಷ್ಟ್ರದ ಸ್ಮಾರ್ಟ್ ಸಿಟಿ ಒಂದು ಯೋಜನೆ ಅಡಿ ಮಾಡಿರ್ತಕ್ಕಂಥ ಯೋಜನೆ. ಇದು ರಾಂಗ್. ಇದು ವಾಯು ವಿಹಾರ ಜಲಾಭಿಮುಖ ನೇತ್ರಾವತಿ ನದಿ ತೀರದಲ್ಲಿ ಇಲ್ಲಿ ನಿಮಗೆ ಸೈಕ್ಲಿಂಗು, ವಾಕಿಂಗು, ಒಂದಷ್ಟು ಪಕ್ಷಿಗಳಿಗೆ ಪಕ್ಷಿಧಾಮ ಈ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ಎಷ್ಟು ತಪ್ಪಾಗಿದ್ರೆ ಕೇವಲ ಒಂದು ತಪ್ಪು. ಯಾವುದು ಅಂದ್ರೆ ಆಪ್ಷನ್ 1 ತಪ್ಪು. ಇದೆರಡು ಸರಿ ಇದೆ. ಈಗ ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅಂತ ಹೇಳ್ತೀನಿ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಡೆಲ್ಲಿಯಿಂದ ಇದ್ರ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಒಂದಷ್ಟು ಆಕ್ಷನ್ಸ್ ಬಗ್ಗೆ ಇದನ್ನ ಕೇಳುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಬಯೋಡೈವರ್ಸಿಟಿ ಪಾರ್ಕ್, ಬರ್ಡ್ ವಾಚಿಂಗ್ ಏರಿಯಾ, ಟ್ರ್ಯಾಕ್ ಇದ್ರ ಬಗ್ಗೆ ಎಲ್ಲ ಮಾಡ್ತಾ ಇದಾರೆ ಅಲ್ಲಿ. ಸೊ ಹಂಗಾಗಿ ಈ ಒಂದು ಡೆವಲಪ್ಮೆಂಟ್ ಅಡಿಯಲ್ಲಿ ಏನಾರ ಕಾಡನ್ನ ನಾಶ ಮಾಡ್ತಾ ಇದಾರ, ಬ್ರಿಡ್ಜ್ ಬೋಲಾರ್ ಸಿ ಫೇಸ್ ಅಥವಾ ಬ್ರಿಡ್ಜ್ ಹತ್ರ, ಯಾಕಂದ್ರೆ ಸೈಕ್ಲಿಂಗು ಪಾತ್ ವೇ ಎಲ್ಲ ಮಾಡ್ತಾ ಇದಾರೆ. ಸೊ ಹಂಗಾಗಿ ಅದ್ರ ಬಗ್ಗೆ ಒಂದಷ್ಟು ಇನಿಷಿಯೇಟಿವ್ ತಗೊಂಡು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇಂದ ಒಂದಷ್ಟು ನೋಟಿಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಕೇಳಬಹುದು, ನೇತ್ರಾವತಿ ರಿವರ್ ವಾಟರ್ ಫ್ರಂಟ್ ಪ್ರೊಮೆನೇಡ್ ಪ್ರಾಜೆಕ್ಟ್ ಅಂತ ಕರಿತೀವಿ. ವಾಯು ವಿಹಾರ, ಜಲಾಭಿಮುಖ ವಾಯು ವಿಹಾರ ಅಂತ ಕರಿತೀವಿ. ಓಕೆ, ಎಲ್ಲಿ ಹುಟ್ಟುತ್ತೆ ಅಂತ ಗೊತ್ತಿದೆ. ಆಲ್ರೆಡಿ ಇದೆ, ಬಂಗಾರ್ ಬೈಲ್ ವ್ಯಾಲಿ ಹತ್ರ, ಎಳ್ನೀರ್ ಘಾಟ್ ಹತ್ರ ಬರುತ್ತೆ, ಕುದುರೆಮುಖ ಹತ್ರ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿತ್ತು. ಸೊ ಇದಿಷ್ಟು ಈ ವಾರದ ಪ್ರಮುಖ. ಇನ್ನೊಂದಷ್ಟಿದೆ ಸಿಂಪಲ್ ಆಗಿರೋದು, ನಾನು ಮಂತ್ಲಿ ಕರೆಂಟ್ ಅಫೇರ್ ಡಿಸ್ಕಸ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ಸೊ ನಮ್ಮ ವೀಕ್ಲಿ ಕರೆಂಟ್ ಅಫೇರ್ ಪ್ಲೇ ಲಿಸ್ಟ್ ಇದೆ, ಮಂತ್ಲಿಗೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಇದನ್ನೆಲ್ಲ ಈ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ, ಪ್ರೀವಿಯಸ್ ವೀಕ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದ ಮಾಡ್ತೀವಿ. ಯಾಕಂದ್ರೆ PDF ನಮ್ಮ ಟೆಲಿಗ್ರಾಮ್ ಸಿಗುತ್ತೆ, ಪ್ರೀವಿಯಸ್ ಎಲ್ಲ ವಿಡಿಯೋಗಳ PDF ಆಲ್ರೆಡಿ ಶೇರ್ ಮಾಡಿದೀವಿ. ಸೊ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಲಿಂಕ್ಸ್ ನಮ್ಮ ಟೆಲಿಗ್ರಾಮ್ದು ಮತ್ತು ಇನ್ಸ್ಟಾಗ್ರಾಮ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಪುನೀತ್ ಫೋರಂ ಸರ್ಚ್ ಮಾಡಿ, ಈ ರೀತಿ ಸಿಂಬಲ್ ಸಿಗುತ್ತೆ, ಜಾಯ್ನ್ ಆಗ್ಬೋದು. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.